ಇರುವಂತಹ ಕನ್ನಡಿಗರು ಸಾವಿರಾರು. ಕನ್ನಡಿಗರಿಗೂ ಕ್ರಿಕೆಟ್ಗೂ ಒಂದು ರೀತಿಯಾದ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಕ್ರಿಕೆಟ್ ಅಂದ್ರೆ ಕನ್ನಡಿಗರಿಗೆ ಉಸಿರು, ಅದರಲ್ಲೂ RCB ಅಂತ ಹೇಳಿದ್ರೆ ಕನ್ನಡಿಗರಿಗೆ ನರನಾಡಿ ಇದ್ದ ಹಾಗೆ. ಈ ಒಂದು ಕ್ರಿಕೆಟ್ ಹಬ್ಬವನ್ನ ಆಚರಿಸೋದಕ್ಕೆ ಅದ್ಧೂರಿಯಿಂದ WPL ಸೀಸನ್ 2 ರೆಡಿ ಆಗಿದೆ. ಎಲ್ಲಿ? ನಮ್ಮ ಚಿನ್ನದಂತ ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಆ ರಾಕಿ ಬಾಯ್ ಮುಂಬೈಯಿಂದ ಬ್ಯಾಂಗ್ಳೂರ್ಗೆ ಶಿಫ್ಟ್ ಆದ ತಕ್ಷಣ ಇತಿಹಾಸ ಸೃಷ್ಟಿ ಮಾಡ್ದಂಗೆ ಈ WPL ಸೀಸನ್ 2 ಮುಂಬೈಯಿಂದ ಬ್ಯಾಂಗ್ಳೂರ್ಗೆ ಶಿಫ್ಟ್ ಆಗಿದೆ. ಇತಿಹಾಸ ಸೃಷ್ಟಿ ಮಾಡೋದಂತೂ ಫಿಕ್ಸ್ ಆಗಿದೆ. ಹಾಯ್ ಹಲೋ ನಮಸ್ಕಾರ, ಜೈ ಭುವನೇಶ್ವರಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ನಿಮ್ಮೆಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅಂಕಿತಾ, ನಿಮ್ಮೆಲ್ರನ್ನು ಬರಮಾಡ್ಕೊಳ್ತಾ ನಮ್ಮ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತಾ ವೆಲ್ಕಮ್ 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 ಮಹಿಳಾ ಮಣಿಯರೇ. ನಮ್ಮ ಜೊತೆ ಇರೋದು ಯಾರು ಗೊತ್ತಾ? ಭಾರತದ ನಾರಿ ಮಣಿಗಳು ತಮ್ಮ ಬಲಿಷ್ಠ ಪ್ರದರ್ಶನವನ್ನ ಕ್ರಿಕೆಟಿನ ಸ್ಟೇಡಿಯಂ ಅಲ್ಲಿ ತೋರಿಸಿ ನಮ್ಮ ಹೆಮ್ಮೆಯ ಕನ್ನಡತಿಯರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಗೆ ಅಂದ್ರೆ ನಮಗೆ ಮಾತು 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 ಎಸ್ಪೆಷಲಿ ಹೆಣ್ಮಕ್ಳು ಸಿಕ್ಬಿಟ್ರೆ ಮಾತೆ ಒಂಥರ ಮಾತೆ ಅಂತ ಹೇಳ್ಬೋದು. ನಿಮ್ಮಿಬ್ರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ವನಿತಾ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ, ಕರುಣಾ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಖುಷಿ ಆಗ್ತಿದೆ ಇವತ್ತು ನೀವು ಸ್ಟುಡಿಯೋದಲ್ಲಿ ಇರೋದು. ಅಂಡ್ ನಿಮ್ಮ ಒಂದು ಎಕ್ಸ್ಪರ್ಟ್ ಅಡ್ವೈಸಸ್ಗಳು ಬೇಕಾಗುತ್ತೆ, ನಿಮ್ಮ ಒಂದು ಪ್ರಿಡಿಕ್ಷನ್ಗಳು ಬೇಕಾಗುತ್ತೆ, ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಇವತ್ತು ನೀವು ಹಂಚ್ಕೋತಾ ಇದ್ದೀರಾ. ಮೊದಲನೇದಾಗಿ ನಾನು ನಿಮ್ಮನ್ನ ಕೇಳ್ತೀನಿ ಕರುಣಾ ಮ್ಯಾಮ್, ಈ ಸೀಸನ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಈಗ ಪುರುಷರು ಮತ್ತು ಮಹಿಳಾ ಮಣಿಯರು ಅಂತ ಬಂದಾಗ ಹೆಣ್ಮಕ್ಳು ಅನ್ನೋದು ಟೆನ್ಷನ್ ಅಲ್ಲ, 10 ಸನ್ಸ್ಗೆ ಸಮ ಅಂತ ಈಗ ಆಲ್ರೆಡಿ ಕಳೆದ ಸೀಸನಲ್ಲಿ ನಮ್ಮ ಮಹಿಳಾ ಮಣಿಯರು ಪ್ರೂವ್ ಮಾಡಿದ್ದಾರೆ. ಈ ಸೀಸನ್ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ? ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ, ಯಾಕೆಂದ್ರೆ ಸೆಕೆಂಡ್ ಇಯರ್ ಆಡ್ತಾರೆ. ನೋಡಿರ್ತೀರಾ, ಕಳೆದ ಬಾರಿ WPL ಸೀಸನ್ನಲ್ಲಿ ಒಂದು ಜರ್ನಿ ಆಗಿದೆ. ಈಗ ನಮ್ಮ ಸ್ಟುಡಿಯೋದಲ್ಲಿ ಒಂದು ಜರ್ನಿ ಶುರು ಮಾಡ್ತಿದ್ದೀರಾ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಖಂಡಿತ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದು. ಆಕ್ಚುಲಿ ಶೇರ್ ಮಾಡುವಂತ ಒಂದು ಪ್ಲಾಟ್ಫಾರ್ಮು ಕೂಡ ಇದೆ ಅಂತ ನಾನು ಹೇಳ್ಕೊಬಹುದು. ಡೆಫಿನೆಟ್ಲಿ ಮಜಾ ಮಾಡೋಣ, ಮಾತಾಡೋಣ. ಹೆಣ್ಮಕ್ಳೆಲ್ಲ ನಾವಿಲ್ಲಿ ಸೇರಿದೀವಿ ಅಂತಂದ್ರೆ ಮಾತಾಡೋದಕ್ಕೆ ತಾನೆ ಅಂತ ಹೇಳ್ತಾ ಒಳ್ಳೆ ಟಗ್ ಆಫ್ ವಾರ್ನ ಕೊಟ್ಟಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಳೆದ ವರ್ಷ ಈ ಒಂದು ಫೈನಲ್ ಮ್ಯಾಚ್ ಅಷ್ಟೇ ಅಲ್ಲ, ಇಡೀ ಆವೃತ್ತಿಯನ್ನ ನೆನ್ಸ್ಕೊಂಡ್ರೆ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅಂತ ಹೇಳ್ಬೋದು. ಒಂದು ಪುರುಷನ ಹಿಂದೆ ಒಂದು ಸಕ್ಸಸ್ಫುಲ್ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ. ಹಾಗೆ ಒಂದು ಸೀಸನ್ 2 ಆಗಬೇಕು ಅಂದ್ರೆ ಒಂದು ಸಕ್ಸಸ್ಫುಲ್ ಸೀಸನ್ 1 ನಡೆದಿರ್ಬೇಕಲ್ವಾ? ಈ ಸೀಸನ್ 1 ಹೇಗಿತ್ತು, ಆ ನೆನಪುಗಳನ್ನೆಲ್ಲ ಕಲೆ ಹಾಕೋ ಅಂತಹ ಸಮಯ. ಒಂದು ಭೀತಿ ನೋಡ್ಕೊಂಬರೋಣ ಬನ್ನಿ. ನೆನಪು 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 ನೆನಪುಗಳನ್ನ ಕಲೆ ಹಾಕ್ತಾ ಆಟ ಆಡ್ತಾ ಜೀವನ ಮಾಡೋದು ಎಷ್ಟು ಸುಂದರ. ಕರುಣಾ ಮ್ಯಾಮ್, ಕಳೆದ ಒಂದು ಆವೃತ್ತಿಯಲ್ಲಿ ಮತ್ತೆ ಮತ್ತೆ ನೆನಪಿಸ್ಕೋಬೇಕು ಅನ್ನುವಂಥ ಕ್ಷಣ ಯಾವುದು? ಸಿಕ್ಕಾಪಟ್ಟೆ ಕ್ಷಣಗಳಿದೆ, ಬಟ್ ಅದಕ್ಕೆ ಹೇಳ್ಬೇಕಂದ್ರೆ ಐ ಥಿಂಕ್ ಸೋಫಿ ಡಿವೈನ್ ಅವ್ರ ಒಂದು ಇನ್ನಿಂಗ್ಸ್ 99 ಇದ್ದಾಗ ಔಟ್ ಆದ್ರೆ ಅದರ ಮೆಮೊರಬಲ್ ಆ್ಯಂಡ್ ಒನ್ ಆಫ್ ಕೈಂಡ್ ಹ್ಯಾಟ್ರಿಕ್. ಯಾಕಂದರೆ ಸಿಕ್ಕಾಪಟ್ಟೆ 6ಗಳು ಬಾರಿಸೋದು ನಾವು ನೋಡ್ತೀವಿ, ಸಿಕ್ಕಾಪಟ್ಟೆ 4s ವಿಕೆಟ್ ತೆಗೆಯೋದನ್ನ ನೋಡ್ತೀವಿ. ಬಟ್ ಆದರೆ ಈ ಥರ ಒಂದು ಹ್ಯಾಟ್ರಿಕ್ ಅನ್ನೋದು ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು. ಅದು ಖಂಡಿತ ಒಂದು ಮೆಮೊರಬಲ್ ಮೂಮೆಂಟ್ ಸೀಸನ್ 1 ಹೌದು, ಸಾಕಷ್ಟು ನೆನಪುಗಳು ಇರುತ್ತೆ ಅಲ್ವಾ ಪ್ಲೇಯರ್ಸಲ್ಲಿ. ಮತ್ತು ಇವರು ಈ ಕಡೆ ಒಂದು ತಂಡ ಒಂದು ರೀತಿಯಾದ ತಯಾರಿ ಮಾಡ್ಕೊಂಡಿದ್ರೆ ಅದಕ್ಕೆ ಆಪೋಸಿಟ್ ಆಗಿ ನಿಂತಿರೋ ತಂಡ ಇನ್ನೊಂದು ರೀತಿಯಾದ ತಯಾರಿ ಮಾಡ್ಕೊಂಡಿರುತ್ತೆ. ಜಿದ್ದಿಗೆ ಯಾವಾಗ ಬಿದ್ದು ಅಖಾಡಕ್ಕೆ ಇಳಿದು ಆಡ್ತೀವಿ ಅಂತ ಕಾಯ್ತಿರ್ತಾರೆ. ಈ ಸರ್ತಿ ಈ ಒಂದು ಆವೃತ್ತಿಯ ಟೂರ್ನಮೆಂಟ್ ಹೇಗಿಸ್ಕೊಂಡಿರಬಹುದು? ನೀವು ನೋಡಿದ್ರೆ ಆ್ಯಕ್ಚುಲಿ ಎಲ್ಲ ಒಂದು ಟೀಮು ಪ್ರತಿ ಸಲ ಒಂದು ಆಕ್ಷನ್ ಟೇಬಲಲ್ಲಾಗಲಿ ಅಥವಾ ಒಂದು ಆಫ್ ಸೀಸನ್ ಕ್ಯಾಂಪಲ್ಲಾಗಲಿ ನಾವು ಫಾಲೋ ಅಪ್ ಮಾಡ್ತಾ ಇಲ್ಲ, ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಟೀಮ್ ನೀವು ನೋಡಿದ್ರೆ ಒಂದು ಕೆಲವಷ್ಟು ಚೇಂಜ್ ಕೂಡ ಇದೆ. ಅದು ಲಾಸ್ಟ್ ಸೀಸನ್ 1 ಥರ ಅಂತೂ ಖಂಡಿತ ಇಲ್ಲ. ಸೊ ಎಲ್ಲಿ ನಾವು ಮುಂಬೈ ಇಂಡಿಯನ್ಸ್ ಫಾರ್ ಎಕ್ಸಾಂಪಲ್ ಅವ್ರು ಚಾಂಪಿಯನ್ಸ್ ಆದರೂ ಕೂಡ ಅವ್ರ ಪೇಸ್ ಯೂನಿಟ್ನ ಸ್ಟ್ರಾಂಗ್ ಮಾಡಿದ್ದಾರೆ, ಇಸ್ಮೇಲ್ ಅವ್ರನ್ನ ಕರ್ಕೊಂಬಂದ್ಬಿಟ್ಟು. ಸೊ ಇದೊಂದು ಪ್ರತಿಯೊಂದು ಟೀಮು ಇದೇ ಥರ ಅವರು ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ವೀಕ್ ಇದ್ದಾರೆ ಅಂತ ಹೋಮ್ವರ್ಕ್ ಆಗಿದೆ. ಇನ್ನೇನು ಎಕ್ಸಿಕ್ಯೂಟ್ ಮಾಡೋದು ಬಾಕಿ ಇದೆ. ಈ ಎಕ್ಸಿಕ್ಯೂಷನ್ ಕರುಣಾ ಮ್ಯಾಮ್ ನಡೀತಿರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಒಂಥರ ಅಂದ್ರೆ ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್, ಮುಂಬೈ ಇಂಡಿಯನ್ಸ್, UP ವಾರಿಯರ್ಸ್ ಮತ್ತು ನಮ್ಮ ನೆಚ್ಚಿನ RCB. ಆಕ್ಚುಲಿ ಏನು ಗೊತ್ತಾ, ನಾನು ಸ್ಟುಡಿಯೋದಲ್ಲಿ ಬಂದಿರೋದೆ RCB ಬಗ್ಗೆ ಫಸ್ಟ್ ಮಾತಾಡೋದಕ್ಕೆ. ನಮ್ಮ ಕನ್ನಡಿಗರ ಬಗ್ಗೆ ಮಾತಾಡೋಣ, ಎಸ್ಪೆಷಲಿ ಕನ್ನಡದ ಕ್ರಿಕೆಟರ್ಸ್ ಬಗ್ಗೆ ಮಾತಾಡಬೇಕು. ಪಂಚರತ್ನಗಳು ಈ ಸರ್ತಿ ರಾಜೇಶ್ವರಿ ಅನ್ನೋದು ಒಂದು, ರಾಜೇಶ್ವರಿ ಮತ್ತೆ ವೇದ ಅವರು ಸಿಕ್ಕಾಪಟ್ಟೆ ಸೀನಿಯರ್ ಪ್ಲೇಯರ್ ಕೂಡ. ಆ್ಯಕ್ಚುಲಿ ತುಂಬ ವರ್ಷಗಳಿಂದ ನಾವು ಅವ್ರು ನೋಡ್ತಾನೆ ಇದ್ರಿ. ಕೆಲವೊಂದು ವರ್ಲ್ಡ್ ಕಪ್ಸ್ 2017 ಹಿಡಿದು ಅವರು ನಮ್ಮ ಸುಭಾಷ್ ಸತೀಶ್ ಅವರು ಆ್ಯಕ್ಚುಲಿ ಅವ್ರು ಇಬ್ಬರು ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಪ್ಲೇಯರ್ಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇನ್ನೊಂದು ಏನಂದರೆ ನಾವು ಇಬ್ಬರು ಕೂಡ ಅವ್ರನ್ನ ಚಿಕ್ಕ ವಯಸ್ಸಿಂದನೇ ನೋಡಿ ಬಂದಿದ್ದೀವಿ ಬೇರೆ. ಸೊ ನಮಗೂ ಕೂಡ
ಶ್ರೇಯಾಂಕ ಅವರು ನನ್ನ ಕಣ್ಮುಂದೆನೆ ಆಕ್ಚುಲಿ ಸಿಕ್ಕಾಪಟ್ಟೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಡೆಲಿವರ್ ಮಾಡಿದ್ರು. ಅದೇ ತರ ಈ ರೀತಿ ಈ ಸೀಸನ್ ನಮ್ಮ ಕರ್ನಾಟಕ ಪ್ಲೇಯರ್ಸ್ ಕೂಡ ಅಲ್ಲಿ ಹೋಗ್ಬಿಟ್ಟು ಪರ್ಫಾರ್ಮ್ ಮಾಡ್ಬೇಕಂತ ನಮ್ಗೊಂದು ಅನ್ಸುತ್ತೆ ಖಂಡಿತ. ವೆರಿ ಸ್ವೀಟ್. ಇಲ್ಲಿ ಎರಡು ಹಾಗಾದ್ರೆ ಹೆಡ್ ಮೇಡಮ್ಗಳು ರೆಡಿ ಆಗಿದ್ದಾರೆ, ಮಾರ್ಕ್ಸ್ ಕಾರ್ಡ್ ಮಾರ್ಕ್ ಶೀಟ್ಗಳನ್ನೆಲ್ಲ ಇಟ್ಕೊಂಡು ಮಾರ್ಕ್ಸ್ ಹಾಕೊಂಡು. ಒಂದು ಪ್ಲೇಯರ್ ಬಗ್ಗೆ ಮಾತಾಡ್ಲಿಲ್ಲ, ವೇದ ಕೃಷ್ಣಮೂರ್ತಿ ಅವ್ರ ಬಗ್ಗೆ ಅವ್ರಿಗೆ ವಾಪಸ್ ಕಂಬ್ಯಾಕ್ ಮಾಡಕ್ಕೆ. ಕಂಬ್ಯಾಕ್ ಇಲ್ಲ ಅದನ್ನ ಐ ಥಿಂಕ್ ಅವ್ರ ಕ್ಯಾಲಿಬರ್ ತೋರಿಸ್ಕೊಡಕ್ಕೆ ಐ ಮಿಸ್ಡ್ ಔಟ್ ಆನ್ ದ ಫಸ್ಟ್ ಸೀಸನ್, ಡೋಂಟ್ ಮಿಸ್ ಮಿ ಔಟ್ ಅಗೇನ್ ಅಂತ. ಆಟಿಟ್ಯೂಡು, ಬಾಡಿ ಲ್ಯಾಂಗ್ವೇಜು ಸಿಕ್ಕಾಪಟ್ಟೆ ಮುಂದೆ ಇದೆ. ಏಜ್ ಕಮ್ಮಿ ಆಗಿರ್ಬೋದು ಬಟ್ ಮೆಚೂರಿಟಿ ಲೆವೆಲ್ ಸಕ್ಕದಾಗಿದೆ ಅವ್ರದ್ದು. ಸೊ ಯಾವಾಗ ನೀವು ಗುರಿ ಇಟ್ಕೊಂಡ್ ಬರ್ತಿರೋ ನಾ ಇಂಡಿಯಾಗ ಆಡ್ಬೇಕಂತ ಇದ್ದೀನಿ. ತಯಾರಿಯನ್ನ ನಡೆಸ್ಕೊಂಡಿದೆ ಅಂತ ಮಾತಾಡಬೇಕು. RCB ಅಂದ ತಕ್ಷಣ ನಮಗೆ ನೆನಪಾಗೋದು ಎಲ್ಲೋ ಒಂದು ಕಡೆ 18 ಅನ್ನೋ ನಂಬರು, 18 ಅನ್ನೋ ನಂಬರು. ಈಗಿನ ಒಂದು ಆವೃತ್ತಿಯಲ್ಲಿ 18 ಅಂದ ತಕ್ಷಣ ನಮ್ಮೆಲ್ರಿಗೂ ನೆನಪಾಗೋದು ಸ್ಮೃತಿ ಮಂದಣ್ಣ ಅವರು. ಇವರ ಒಂದು ಕ್ಯಾಪ್ಟನ್ಸಿಯಲ್ಲಿ ಯಾವ ರೀತಿ ತಂಡ ಸಜ್ಜಾಗಿದೆ, ಯಾವ ರೀತಿ ಇವರು ತಯಾರಿಯನ್ನು ನಡೆಸ್ಕೊಂಡಿರಬಹುದು ಈ ಸರ್ತಿ? ವಿರಾಟ್ ಕೊಹ್ಲಿ ಕೂಡ ನಮ್ಗೆ ಆಕ್ಚುಲಿ ಎಮೋಷನ್. ಅದೇ ರೀತಿಯಲ್ಲಿ ಇವಾಗ ಸ್ಮೃತಿ ಅವರು ಕೂಡ ಸ್ಥಾನ ಪಡ್ಕೊಂಡಿದ್ದಾರೆ ನಮ್ಮ ಜನರ ಮಧ್ಯ ಅಥವಾ ನಮ್ಮ ಫ್ಯಾನ್ಸಿನ ಮಧ್ಯ ಆಗಲಿ, ಅಥವಾ ಅವ್ರ ಗೇಮ್ ಕೂಡ ಅಷ್ಟು ಡೆಲಿವರ್ ಮಾಡೋಕ್ಕೆ ಆಗಲಿಲ್ಲ ಅಂತ ನನಗನ್ನಿಸ್ತು. ಬಟ್ ಹೋಪ್ಫುಲಿ ಈ ಸೀಸನ್ ಸ್ವಲ್ಪ ಬ್ರೇಕು ಕೂಡ ತೊಗೊಂಡಿದ್ದಾರೆ. ಟೀಮ್ ಜೊತೆ ನೋಡಿದ್ರೆ ಅವ್ರ ಪ್ರಿಪ್ರೇಷನ್ಸ್ ಕೂಡ ಆಗಲಿ ಬೇಗನೆ ಒಂದು ಸ್ವಲ್ಪ ಸೇರ್ಕೋತಾ ಇದ್ದೀವಿ ನಾವು. ಹೋಪ್ಫುಲಿ ಅವರು ಅದನ್ನು ರೀಪ್ಲೇಸ್ ಮಾಡ್ತಾರೆ ಅಂತಲೂ ನಾವೆಲ್ಲ ಕಾಯ್ತಾ ಇದ್ದೀವಿ. ಹೆಡ್ ಮೇಡಮ್ ಆಲ್ರೆಡಿ ಒಂದು ಹೆಡ್ ಮೇಡಮ್ ನಮಗೆ ಭರವಸೆಯನ್ನು ಮೂಡಿಸಿದ್ದಾರೆ. ಇನ್ನೊಂದು ಹೆಡ್ ಮೇಡಮ್ನ ಕೇಳೋ ಸಮಯ. ಕಳೆದ ಸೀಸನ್ ನಮ್ಮ ಸೀಸನ್ ಆಗಿರಲಿಲ್ಲ ಅನ್ಫಾರ್ಚುನೇಟ್ಲಿ, ಬಟ್ ಈ ಸರ್ತಿ RCB ಸೀಸನ್ ಆಡ್ತಾ ಇರೋದು ನಮ್ಮ ನೆಲದ ಮೇಲೆ ಅಲ್ವಾ. ಸೊ ಒಂದು ಒಳ್ಳೆ ಸ್ಟಾರ್ಟೇ ಸಿಗುತ್ತೆ ಅಂತ ನಾನು ಅನ್ಸ್ತೀನಿ. ಬಟ್ ಅದಕ್ಕೂ ಮುಂಚೆ ಐ ಥಿಂಕ್ ಪ್ರಿಪ್ರೇಷನ್ ಚೆನ್ನಾಗಿದೆ. ಸಿಚುಯೇಷನ್ ಇದ್ರೂ ಅವ್ರು ನಗ್ನಗ್ತಾನೆ ಹ್ಯಾಂಡಲ್ ಮಾಡ್ತಾರೆ ಎಲ್ಲ. ಹೌದು, ಒಂಥರ ಸ್ಟೈಲಿಶ್ ಲೆಫ್ಟ್ ಬ್ಯಾಟರ್ ಅಂತಾನೆ ಅವರು ತುಂಬ ಪಾಪ್ಯುಲರ್ ಆಗಿದ್ದಾರೆ. ಆ್ಯಂಡ್ ಗಂಡು ಮಕ್ಳಿಗಂತೂ ಒಂದು ರೀತಿಯಾದ ಹಾರ್ಟ್ ಥ್ರೋಬ್, ಆ್ಯಕ್ಚುಲಿ ಹೆಣ್ಮಕ್ಳಿಗೂ ಹಾರ್ಟ್ ಥ್ರೋಬ್ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಕಡೆ ಸ್ಮೃತಿ ಮಂದಣ್ಣ ಅವ್ರು ರೆಡಿ ಆಗಿದ್ದಾರೆ, ಅವ್ರ ಜೊತೆ ನಮ್ಮ ಟೀಮ್, ನಮ್ಮ ತಂಡ RCB ತಂಡ ರೆಡಿ ಆಗಿದೆ. ಸಾಕಷ್ಟು ಸ್ಟಾರ್ ಪ್ಲೇಯರ್ಸ್ಗಳು ಆಟ ಆಡ್ತಾ ಇದ್ದಾರೆ. ಈ ಸ್ಟಾರ್ ಪ್ಲೇಯರ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ಮ್ಯಾಮ್, RCB ಏನಂದ್ರೆ ಒಳ್ಳೆ ಡೈನಾಮಿಕ್ ಅಂತ ಹೇಳ್ಬೋದು. ಇವಾಗ ಒಳ್ಳೆ ಅಡಿಷನ್ ತಗೊಂಡಿದಾರಲ್ಲ, ಕೇಟ್ ಕ್ರಾಸ್ ಅವ್ರು ಬಂದಿದ್ದಾರೆ, ಎಲ್ಲೋ ಇಂದ ರೆಡ್ ಆರ್ಮಿಗೆ ಬಂದ್ಬಿಟ್ಟಿದ್ದಾರೆ. ಒಬ್ರು ಯಾರಂದ್ರೆ ನಮ್ಮ ವೇರಮ್ ಅವರು ಇದ್ದಾರೆ. ಸೊ ಈ ಓವರ್ ಆಲ್ ಈ ಸೀಸನ್ ಹೆಂಗಂದ್ರೆ ಒಂದು ಎಕ್ಸೈಟ್ಮೆಂಟ್, ಯಾರು ಪರ್ಫಾರ್ಮ್ ಮಾಡ್ತಾರೆ, ಕಾಂಪಿಟೇಷನ್ ಇದೆ ಪರ್ಸನಲ್ ಆಗಿ. ಹೌದು, ನೀವು ಹೇಳ್ದಂಗೆ ಎಕ್ಸ್ಪೀರಿಯನ್ಸ್ ಇದೆ, ಯೂತ್ ಇದೆ. ಕಳೆದ ಆವೃತ್ತಿಯ ಒಂದು ಏನೇನು ಒಂಥರ ಆ ಎಕ್ಸ್ಪೀರಿಯನ್ಸ್, ಅದರಿಂದ ಏನು ಕಲಿಬೇಕು ಅಂತ ಎಲ್ಲ ಇದೆ RCB ತಂಡಕ್ಕೆ. ಸ್ಟಾರ್ ಸ್ಟಡ್ಡೆಡ್ ಅಂತ ಕೂಡ ಹೇಳಿದ್ರು. ಜೊತೆಗೆ ಸ್ಮೃತಿ ಮಂದಣ್ಣ ಅವರು ಯಾವ ರೀತಿ ತಯಾರಿಯನ್ನ ನಡೆಸ್ಕೊಂಡಿದ್ದಾರೆ. ಫಸ್ಟ್ ಟೈಮ್ ಅವರು ಬ್ಯಾಂಗ್ಳೂರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಾಲಿಟ್ಟ ತಕ್ಷಣ ಏನ್ನ ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಉಳಿಪೆಟ್ಟು ಬಿದ್ರೇನೆ ಶಿಲೆ ಆಗೋದು. ಕಳೆದ ಆವೃತ್ತಿಯ ಎಕ್ಸ್ಪೀರಿಯನ್ಸಸ್ಗಳನ್ನ ತಗೊಂಡು ನಮ್ಮ ಕ್ಯಾಪ್ಟನ್ ಸಿದ್ಧವಾಗಿದ್ದಾರೆ, ಸಜ್ಜಾಗಿದ್ದಾರೆ. ಸ್ಮೃತಿ ಮಂದಣ್ಣ ಅವರು ಒಂದು ರೀತಿಯಾಗಿ ಕ್ಯಾಪ್ಟನ್ಸಿಗೂ ಕೂಡ ಹೆಸರುವಾಸಿ ಆಗಿದ್ದಾರೆ. ಇವರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋದಾದ್ರೆ ನನಗೇನು ಅನ್ಸಂದ್ರೆ ಪರ್ಸನಲ್ ಆಗಿ ಲಾಸ್ಟ್ ಸೀಸನ್ ಒಂದು ಏನಕ್ಕಪ್ಪ ಅಂದ್ರೆ ಅವ್ರು ಆಕ್ಚುಲಿ ಅಂತ ಒಳ್ಳೆ ಸ್ಕ್ವಾಡ್ ತಗೊಂಡು ಈ ತರ ಒಂದು ರಿಸಲ್ಟ್ ಅಂತ ಆಗೇ ಆಗುತ್ತೆ ಯಾರಿಗೇ ಆಗಲಿ. ಸೊ ಆ ಪೊಸಿಷನ್ ಏನಿರೋದ್ರಿಂದ ಲಾಸ್ಟ್ ಸೀಸನ್ ನಾವು ನೋಡೋಕ್ಕಾಗಿಲ್ಲ. ಬಟ್ ಈ ಸೀಸನ್ ಏನಂದ್ರೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಕಾಣ್ ಬರ್ತಾ ಇದ್ದಾರೆ. ಒಂದು ಟೀಮ್ ಆಕ್ಟಿವಿಟರ್ಸ್ ಬೇಕು ಅನ್ನೋ ಆ ಒಂದು ಪರ್ಟಿಕ್ಯುಲರ್ ಪ್ಲಾನಿಂಗ್ ಇಂದ ಇಳಿದು ಈ ಸೀಸನ್ ತುಂಬಾನೇ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ದಂಗಿದೆ ಈ ಸೀಸನ್. ಹೌದು, ಜೊತೆಗೆ ಮ್ಯಾಮ್ ಸ್ಮೃತಿ ಮಂದಣ್ಣ ಅವ್ರು ಹೇಳಿದ್ರು ನಮ್ಮ ಟೀಮ್ ಈಗ ಇನ್ನೂ ಬಲಿಷ್ಠವಾಗಿದೆ. ಸ್ಪಿನ್ನರ್ಸ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿದೆ. ಹೊಸ ಪ್ಲೇಯರ್ಸ್ ಕೂಡ ಆ್ಯಡ್ ಆಗಿದ್ದಾರೆ ಅಂತ. ಈ ಹೊಸ ಆಟಗಾರರ ಬಗ್ಗೆ ಮತ್ತೆ ಓವರ್ ಆಲ್ ಟೀಮ್ ಬಗ್ಗೆ ಹೇಳೋದಾದ್ರೆ ಖಂಡಿತ ಅದೇ ಹೇಳಿದ್ರಲ್ಲ, ಪೇಸರ್ ಜೊಜೆ ವೈರಾಮ್ ಆ್ಯಡ್ ಆಗಿರೋದು ಒಂದು ಇಂಪಾರ್ಟೆಂಟ್ ಪ್ಲೇಯರ್ ಅಂತ. ಯಾಕೆಂದರೆ ಇನ್ನಿಂಗ್ ಸ್ಟಾರ್ಟ್ ಮಾಡುವಾಗ ಪೇಸ್ ಅಟ್ಯಾಕ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿ ಮಾಡಿದ್ದಾರೆ. ಸೊ ಒಬ್ಬೊಬ್ರು ಪ್ಲೇಯರು ಅವ್ರವ್ರ ಪಾತ್ರ ಮಾಡಿದ್ರೆ ಐ ಥಿಂಕ್ ವಿಕ್ಟ್ರಿ ಇಸ್ ಆನ್ ಅ ಸೈಡ್. ಬಟ್ ಅದೇ ಹಾಗೆ ಪ್ಲಾನ್ ಮಾಡಿದ್ರೆ ಎಕ್ಸಿಕ್ಯೂಷನ್ ಮಾಡಬೇಕಾಗತ್ತೆ ಅಲ್ಲಿ ಸೆಂಟ್ರಲ್ ಹೋಗಿ, ಅದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಹೌದಪ್ಪ, ಈಗ RCB ಬಗ್ಗೆ ನಾವೇನಾದರೂ ಮಾತಾಡ್ತಾ ನಿಂತ್ಕೊಂಡ್ರೆ ನಂಗೆ ಅನ್ಸುತ್ತೆ ಇನ್ನು 2 hours ಬರೀ ಮಾಡ್ತಾನೆ ಇರ್ತೀವಿ. ಯಾರೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ, ಯಾರು ಆಡ್ತಿದ್ದಾರೆ, ಯಾವ ರೀತಿ ಆಡ್ತಿದ್ದಾರೆ ಎಲ್ಲ ಮಾತಾಡಬೇಕು. ಆದರೆ RCB ಫಸ್ಟ್ ಮ್ಯಾಚ್ ಯಾವ ರೀತಿ ತಯಾರಿ ನಡೆದಿದೆ ಅಂತ ನೋಡೋ ಸಮಯ. ಮತ್ತಷ್ಟು ಮಾತಾಡೋಣ RCB ಬಗ್ಗೆ, ಅವರ ವಿರುದ್ಧ ಆಡ್ತಿರೋ ಅಂತಹ ಟೀಮ್ ಬಗ್ಗೆ. ಆದರೆ ಅದಕ್ಕಿಂತ ಮುಂಚೆ ತಗೋತಾ ಇದ್ದಾರೆ ಒಂದು ಪರ್ಫಾರ್ಮೆನ್ಸ್ಗಳನ್ನ ನೋಡೋದಕ್ಕೆ ಯಾವ ರೀತಿ ಸ್ವಾಗತ ಆಗುತ್ತೆ ಅಂತ ಕೇಳೋದಕ್ಕೆ ನಮ್ಮ ಸ್ಟುಡಿಯೋಗೆ ನಿಮ್ನೆಲ್ಲರನ್ನು ಸ್ವಾಗತ ಮಾಡ್ಕೊಂಡಾಯ್ತು. ಅದೇ ರೀತಿ ನಮ್ಮ ಸೆಲೆಬ್ರಿಟಿಗಳು ಈ ಒಂದು WPLನ ಸ್ವಾಗತ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. RCB ತಂಡದ ಬಗ್ಗೆ ಮಾತಾಡ್ತಿದ್ವಿ. RCB ತಂಡದ ವಿರುದ್ಧ ರೆಡಿ ಆಗಿರೋದು ಯಾರು? UP ವಾರಿಯರ್ಸ್. ಈ ಒಂದು ಮ್ಯಾಚ್ ಏನಿದೆ ಇವೆರಡು ತಂಡದ ನಡುವೆ ಇದೊಂಥರ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಮ್ಯಾಚಿಗೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಎಕ್ಸೈಟ್ಮೆಂಟ್ ಅಂದ ತಕ್ಷಣ ಸಾಕಷ್ಟು ಪ್ಲೇಯರ್ಸ್ ಇಲ್ಲಿ ಅನ್ಕ್ಯಾಪ್ಡ್ ಹೀರೋಸ್ಗಳು ಕೂಡ ಇದ್ದಾರೆ. ಈ ಹೀರೋಗಳ ಬಗ್ಗೆ ಮಾತಾಡಬೇಕು. ಅನ್ಕ್ಯಾಪ್ಡ್ ಹೀರೋಸ್ಗಳ ಬಗ್ಗೆ, ಈ ಆವೃತ್ತಿಯಲ್ಲಿ ಸೇರ್ಪಡೆ ಆಗಿರುವಂತಹ ಹೀರೋಗಳ ಬಗ್ಗೆ ಮಾತಾಡೋದಾದ್ರೆ
ಸೊ ಒಂದು ಪ್ಲೇಯರ್ ಬಗ್ಗೆ ಮಾತಾಡ್ಬೇಕಂದ್ರೆ ಶ್ವೇತಾ ಅವರು, ನೀವು ಒಂದು ವರ್ಷ ಹಿಂದೆ ಹೋಗ್ಬೇಕಂದ್ರೆ ಅಂಡರ್-19 ಲೀಡ್ ಮಾಡಿದ್ರು, ಬಟ್ ಯಾವಾಗ ಶೆಫಾಲಿ ಅವರು ಬಂದು ಅಂಡರ್-19 ವರ್ಲ್ಡ್ ಕಪ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಆ್ಯಕ್ಚುಲಿ ಪೂರ್ತಿ ಕೆಲವೊಂದು 2 ಸೀಸನ್ಗಳಿಂದ ಪರ್ಫಾರ್ಮ್ ಮಾಡಿ ಬರ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಲಾಸ್ಟ್ ಸೀಸನ್ ಅವ್ರು ಮಿಸ್ ಆಗಿರೋದೇ ಒಂದು ದೊಡ್ಡ ಶಾಕಿಂಗ್ ಅಂತಲೇ ಹೇಳ್ಬೋದು. ಈ ಸೀಸನ್ ಆ್ಯಕ್ಚುಲಿ ಅವ್ರು ಅಷ್ಟಕ್ಕೆ ಹೋಗ್ತಾರೆ. ವೃಂದಾ ದಿನೇಶ್ ಆ ಪ್ರೈಸಿಗೆ ಹೋಗಿದ್ದಾಗಲಿ ಅಥವಾ ಆ ಎಕ್ಸ್ಪೆಕ್ಟೇಷನ್ಸ್ ಆ ಬಸ್ ಇದ್ದಿದ್ದು ನಮ್ಗೆ ಯಾರಿಗೂ ಶಾಕಿಂಗೇ ಇಲ್ಲ. ಏನು ಶಾಕಿಂಗ್ ಅಂದರೆ ಅವ್ರು ಆ್ಯಕ್ಚುಲಿ ಇನ್ನೂ ಇರಲಿಲ್ಲ ಅಷ್ಟು ಹೈಗೆ ಹೋಗ್ತೀನಿ ಅಂತ. ಸೊ ಆಕ್ಷನ್ ನಡೆಯೋ ಟೈಮ್ಗೆ ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡುವಾಗ ಎಲ್ಲರೂ ಹೇಳ್ತಿದ್ರು ಹೋಗಿ ನೋಡ್ತೀಯ ಅಂತ. ಅವ್ರಿಗೆ ಇಂಟ್ರೆಸ್ಟೇ ಇರಲಿಲ್ಲ. ಒನ್ ಆ್ಯಟಿಟ್ಯೂಡ್ ಪ್ಲೇಯರ್ ಜೊತೆ ಏನಾಗುತ್ತೆ ಅಂತ ಮೈಂಡ್ ಸೆಟ್ಟೇ ಇರಲಿಲ್ಲ ಅವ್ರಿಗೆ, ಯಾಕಂದರೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ರು ನಾನು ಹೋಗ್ತೀನಿ ಅಂತ. ಬಟ್ ಆ ಪ್ರೈಸಿಗೆ ಹೋಗಿರೋದು ಐ ಥಿಂಕ್ ಮೇಜರ್ ಅಂತಲೇ ಹೇಳ್ಬೋದು. ಅನ್ಕ್ಯಾಪ್ಡ್ ಹೀರೋಸ್ ಬಗ್ಗೆ ಮಾತಾಡಿದ್ವಿ. ಇವ್ರ ತಯಾರಿ ಚೆನ್ನಾಗಿ ನಡೆದಿರುತ್ತೆ, ಎಲ್ಲರೂ ಚೆನ್ನಾಗಿ ಆಡಿ ಅಂತ ಆಶಿಸೋಣ. ಅನ್ಕ್ಯಾಪ್ಡ್ ಹೀರೋಸ್ ಆಯಿತು. ಈಗ ಆ್ಯಕ್ಚುಯಲ್ ಹೀರೋಗಳ ಬಗ್ಗೆ ಮಾತಾಡೋ ಅಂಥ ಸಮಯ. ಹೀರೋ ಅಂದ ತಕ್ಷಣ ಕಳೆದ ಬಾರಿ ಚಾಂಪಿಯನ್ಸ್ ಆದಂತಹ ತಂಡ, ಅದರ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರು ನೆನಪಾಗೇ ಆಗ್ತಾರೆ. ಈ ಹೀರೋ ಬಗ್ಗೆ ಒಂದು ಸಣ್ಣ ಝಲಕ್ ನೋಡ್ಕೊಂಬರೋಣ ಬನ್ನಿ. ಮೊದಲ ಹೆಜ್ಜೆ, ಮೊದಲ ಗೆಲುವನ್ನ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಅದೇ ಥರ WPL ಅಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ಸ್ ಆದಂಥ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ಸಿ ಹರ್ಮನ್ ಪ್ರೀತ್ ಕೌರ್, ಇವ್ರನ್ನಂತೂ ಮರೆಯೋದಕ್ಕಾಗೋದೇ ಇಲ್ಲ. ಇವರೊಂಥರ ತುಂಬ ಸಖತ್ತಾಗಿ ಗೊತ್ತಿರೋ ಅಂತಹ ಕ್ಯಾಪ್ಟನ್. ಮ್ಯಾಮ್, ಇವರ ಕ್ಯಾಪ್ಟನ್ಸಿ ಬಗ್ಗೆ ಹೇಳೋದಾದ್ರೆ ಮಾತಾಡೋದೇ ಬೇಕಾಗಲ್ಲ, ಯಾಕಂದರೆ ಫಸ್ಟ್ ಟೈಮ್ ಗೆದ್ದಿದ್ದಾರೆ. ಇಂಪಾರ್ಟೆಂಟ್ ಏನಂದರೆ ಅವರು ಝುಲ್ಲನ್ ಹಾಗೂ ಮಿತಾಲಿ ಕೆಳಗಡೆಯಿಂದ ಬೆಳೆದ್ಕೊಂಡು ಬಂದಿರೋದು. ಸೊ ಅವ್ರು ಸ್ಟಾರ್ಟ್ ಆಗ್ತಿದ್ದಾರೆ. ಐ ಥಿಂಕ್ ಸ್ಮೃತಿ ಮಂದಾನ ಟಚ್ ಮಾಡೋಕ್ಕಾಗಲ್ಲ, ಬಟ್ ಇವ್ರದ್ದು ಆ್ಯಟಿಟ್ಯೂಡ್ ಇಲ್ಲಿ ಬಂದರೆ ಅದೇ ಅಗ್ರೆಸಿವ್ ಆ್ಯಟಿಟ್ಯೂಡ್ ತೋರಿಸ್ತಾರೆ. ಹೌದು, ಅಗ್ರೆಷನ್ ಅಂದ ತಕ್ಷಣ ಇವ್ರ ಕ್ಯಾಪ್ಟನ್ಸಿ ಜೊತೆ ಇವರು ಒಂದು ಹಿಟ್ಟರ್ ಅನ್ನೋದನ್ನ ನಾವು ಮರಿಬಾರ್ದು. ಇವರ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾತಾಡೋದಾದ್ರೆ ಲಾಸ್ಟ್ ಸೀಸನ್ ಸಿಕ್ಕಾಪಡೆ ಫಾರ್ಮಲ್ಲಿ ಇದ್ರು. ಅವರು ಸ್ಟಾರ್ಟ್ ಮಾಡಿದಾಗಲೇ ಹಿಂದಿನ ಸೀಸನ್ ಮುಗಿಸ್ಕೊಂಡ್ಬಂದ್ರು ಅಲ್ವಾ, ಅಲ್ಲಿಂದ ವರ್ಲ್ಡ್ ಕಪ್ಪಿಂದ ಅವರು ಆ್ಯಕ್ಚುಲಿ ಅದು ಎಷ್ಟು ನೋವಾಗಿದೆ ಅಂತ ಅವತ್ತಿಗೆ ಆ್ಯಕ್ಚುಲಿ ಆ ರಿಲೀಫಲ್ಲಿ ಹೇಳಿದ್ರು ಅವರು. ಇದನ್ನು ಇವಾಗ ಗೊತ್ತಾಗ್ತಾ ಇದೆ ನಮ್ಗೆ ಹೆಂಗೆ ಗೆಲ್ಲೋದು ಅಂತ. ಸೊ ಅದು ಒಂದು ನನ್ಗೆ ಹೈಲೈಟಿಂಗ್ ಅಂತ ಹೇಳಿದ್ರು. ಅವರ ಒಂದು ಆ ಸಿಹಿ, ಅವರಿಗೆ ಸಿಕ್ಕಂತಹ ರುಚಿ ನಮಗೂ ಕೂಡ ಒಂದು ರೀತಿಯಾಗಿ ಅನುಭವ ಆಯಿತು. ಈ ಒಂದು ಆವೃತ್ತಿಯಲ್ಲಿ ಅವರ ಒಂದು ತಯಾರಿ ಹೇಗಿರುತ್ತೆ, ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಹರ್ಮನ್ ಪ್ರೀತ್ ಕೌರಿಂದ ಈ ಆವೃತ್ತಿಯಲ್ಲಿ? ಐ ಥಿಂಕ್ ಸಿಮಿಲರ್ ಪರ್ಫಾರ್ಮೆನ್ಸೇ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕಂದರೆ ಒನ್ ಆಫ್ ದ ಹೈಯೆಸ್ಟ್ ರನ್ ಗೆಟರ್ ಲಾಸ್ಟ್ ಸೀಸನಲ್ಲಿ. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಮೊದಲೇ ಹೇಳ್ದ ಹಾಗೆ ಮೆಂಟರ್ ಆದ ಝುಲ್ಲನ್ ಅವ್ರ ಕೆಳಗಡೆ ಆಡಿದಾಗ ಐ ಥಿಂಕ್ ಒಂಥರ ರಿಲ್ಯಾಕ್ಸ್ ಅಂತ ಹೇಳ್ಬೋದು. ಹೌದು, ಇವ್ರಿಗೆ ಸಾಥ್ ಕೊಡೋದಕ್ಕೆ ಅವರ ಇಡೀ ತಂಡ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಮುಂಬೈ ಇಂಡಿಯನ್ಸ್ ತಂಡದ ಬಗ್ಗೆ ಇವತ್ತು ಹೇಳೋದಾದರೆ ನ್ಯಾಟ್ ಸಿವರ್ ಅವರು ಇದ್ದಾರೆ. ಆ್ಯಕ್ಚುಲಿ ಮಾತೇ ಇಲ್ಲ ಅವ್ರು ಇರೋ ಕಡೆಗೆ. ಆ್ಯಕ್ಚುಲಿ ಒಳ್ಳೆ ಸರ್ಪ್ರೈಸ್ ಪ್ಯಾಕೇಜ್ ಅಂತ ಹೇಳ್ಬೋದು. ಅವರಿಗೆ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅವರು ಬಂದು ಅವ್ರು ಪರ್ಫಾರ್ಮ್ ಮಾಡಿದ ರೀತಿ ಮತ್ತು ಆ್ಯಕ್ಚುಲಿ ಇದರಲ್ಲಿ ತೋರಿಸ್ಕೊಟ್ರು. ಆ ಪರ್ಫಾರ್ಮೆನ್ಸಿಂದ ಅವ್ರು ಆ್ಯಕ್ಚುಲಿ ಇಂಡಿಯಾ ಕೂಡ ಆಡಿದ್ರು ರೀಸೆಂಟಾಗಿ. ಸೊ ಈ ಕೆಲವು ಪರ್ಫಾರ್ಮೆನ್ಸ್ ಮತ್ತು ಹರ್ಮನ್ ಪ್ರೀತು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದಾದಮೇಲೆ ಯಾಸ್ತಿಕ ಕೂಡ ಅಷ್ಟೇ. ಸೊ ನೀವು ಹೋಗ್ತಾ ಇದ್ರೆ ತಂಡಕ್ಕೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸ್ಟಾರ್ಟೆಡ್ ಪ್ಲೇಯರ್ಸ್ ಅಂತ ಅದು ಅವರಂತ ಡೆಡ್ಲಿ ಬೌಲರ್. ನನ್ನ ಪ್ರಕಾರ ಅವ್ರು ವರ್ಲ್ಡ್ ಬೆಸ್ಟ್ ಫಾಸ್ಟ್ ಬೌಲರ್ ಅಂತ ನಾನು ಹೇಳ್ತೀನಿ. ಸೊ ಐ ಥಿಂಕ್ ಮುಂಬೈ ಇಂಡಿಯನ್ಸ್ ಎಲ್ಲ ಬಾಕ್ಸಸ್ ಟಿಕ್ ಮಾಡ್ತಾ ಬರ್ತಾನೆ ಇದ್ದಾರೆ. ಯಾವ ಬಾಕ್ಸ್ ಅಪ್ಪ ಖಾಲಿ ಬಿಟ್ಕೋತಾರೆ. ಲಾಸ್ಟ್ ಸೀಸನ್ ನಾವು ಎಲ್ಲಿ ಬಿಟ್ವಿ, ಅದು ಲಾಸ್ಟಲ್ಲಿ ಹೊಟ್ಟೋಯ್ತು ಅಂತ. ಸೊ ಈ ಸೀಸನ್ ಮೋಸ್ಟ್ಲಿ ಅವರು ಏನು ಪ್ಲಾನಿಂಗ್ ಮಾಡ್ಕೊಂಡು ಬರ್ತಾರೆ ಅಂತಲೂ ಅದನ್ನು ನೋಡ್ಬೇಕು ಆ್ಯಕ್ಚುಲಿ. ಹೌದು, ಶಬ್ನಮ್ ಇಸ್ಮಾಯಿಲ್ ಅವ್ರು ಆ್ಯಡ್ ಆಗಿದ್ದಾರೆ ಅಂತ ಹೇಳಿದ್ರಿ. ಬಟ್ ಈ ತಂಡದಲ್ಲಿ ಈಗ ಆಲ್ರೆಡಿ ಇಸ್ಸಿ ವಾಂಗ್ ಅವರು ಇದ್ದಾರೆ. ಇವರಿಬ್ಬರಲ್ಲಿ ಯಾರನ್ನ 11 ಪ್ಲೇಯರ್ ತಂಡದಲ್ಲಿ ಆ್ಯಡ್ ಮಾಡ್ಕೋಬಹುದು ಈ ಸರ್ತಿ? ನನ್ನ ಪ್ರಕಾರ ಐ ಥಿಂಕ್ ಇಸ್ಮಾಯಿಲ್ ಫೈಂಡ್ ಅ ಪ್ಲೇಸ್. ಕಡೆ ಈ ಚಾಂಪಿಯನ್ ಅನ್ನೋ ಪಟ್ಟ ಅವ್ರ ಜೊತೆಗೇ ಸೇರ್ಕೊಂಡ್ಬರ್ತಿದೆ ತಲಾಂತರದಿಂದ ಅಂತ ಹೇಳ್ಬೋದು. ಈ ಸರ್ತಿನೂ ಅವರು ಚಾಂಪಿಯನ್ಸ್ ಆಗ್ತಾರಾ? ಆ ರೀತಿ ಇದೆಯಾ ತಯಾರಿ ಅವ್ರಿಗೆ? ಹೇಳೋಕ್ಕಾಗಲ್ಲ, ಯಾಕಂದರೆ ನನ್ನ ಕೆಲವು ನಿಮಿಷನೇ ತನಕ ಎತ್ಕೊಂಡು ಹೋಗ್ಬಿಟ್ಟು ಯಾರು ಹೊಡಿತಾರೆ ಯಾರು ಬಿಡ್ತಾರೆ ಅಂತಲೂ ಗೊತ್ತಾಗೋದಿಲ್ಲ. ಸೊ ಅದರಿಂದ ನಾನಂತೂ ಈ ಸಲ ಮುಂಬೈ ಗೆಲ್ತಾರಂತ ಹೇಳೋಕ್ಕಾಗಲ್ಲ, ಯಾಕಂದರೆ ತುಂಬ ಕಷ್ಟ ಮಾಡಿದ್ದಾರೆ ನಟ್ನ ಅಂತ ಹೇಳ್ಬೋದು ಇವಾಗ. ಓಕೆ, ಹಾಗಾದರೆ ಥಿಯರಿಟಿಕಲಿ ಬರ್ಕೊಂಡ್ರೆ ಈತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೆ ಮುಂಬೈ ಇಂಡಿಯನ್ಸ್ ಹೇಳೋಕ್ಕಾಗಲ್ಲ, ಯಾವಾಗ ಸೈಡಲ್ಲಿ ಬಂದು ಕಪ್ನ ಹೊಡ್ಕೊಂಡು ಹೋಗ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಆದರೆ ನಾವು RCB ತಂಡದ ಬಗ್ಗೆ ಮಾತಾಡುವಾಗಲೂ ಅನಿಸುತ್ತೆ ಈ ಆವೃತ್ತಿಯಲ್ಲಿ ನಾವು ಕೂಡ ಗೆಲ್ಬೋದು ಅಂತ. ಈ ಒಂದು ಆವೃತ್ತಿ ಹಾಗಾದರೆ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿರುತ್ತಪ್ಪ. ಈ ಆವೃತ್ತಿಯ ಅಂದರೆ 2ನೇ ಸೀಸನ್ನ ಮೊದಲನೇ ಮ್ಯಾಚ್ ಬಗ್ಗೆ ಮಾತಾಡಲೇಬೇಕು. ಮುಂಬೈ ಇಂಡಿಯನ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಬಂದಿದೆ, ಆದರೆ ಈ ಕಡೆ ಒಂಥರ ಅದ್ದೂರಿಯಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ಆಗಿರಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಅಂತೂ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಕಾಣಿಸ್ತಿದೆ. ಸೆಲೆಬ್ರಿಟೀಸ್ಗಳಿದ್ದಾರೆ, ಆಡಿಯನ್ಸ್ಗಳಿದ್ದಾರೆ, ನಾನಿದ್ದೀನಿ, ನೀವಿದ್ದೀವಿ. ಮತ್ತೆ ನೋಡ್ಕೊಂಬರೋಣ ಬನ್ನಿ. ಓವರ್ ಟು ಚಿನ್ನಸ್ವಾಮಿ. ಅದ್ಧೂರಿ ಸಮಾರಂಭ ಇಲ್ಲಿ ಕ್ವೀನ್ ಕಿಂಗ್ಡಮ್ ಅಲ್ಲಿ ನಡೀತು. ಕಿಂಗ್ ಖಾನಿನ ಅಬ್ಬರ ಆರ್ಭಟ. ಈ ಒಂದು ಖುಷಿಯಾದ ಸೆಲೆಬ್ರೇಷನ್ ನೋಡೋದಕ್ಕೆ ಹೇಗಿದೆ ನಿಮಗೆ? ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಯಾಕಂದರೆ
10 ವರ್ಷ ಮುಂಚೆ ಹೋದ್ರೆ IPL ಸ್ಟಾರ್ಟ್ ಆದಾಗ ನಾವು ಅನ್ಕೊಂತಾ ಇದ್ವಿ WPL ಯಾವಾಗ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗ್ಬೋದು ಅಂತ. ಬಟ್ ಲಾಸ್ಟ್ ಇಯರ್ ಒಂದು ಪ್ಲಾಟ್ಫಾರ್ಮ್ ಸೆಟ್ ಆಗಿದೆ. ಈ ಒಂದು ಆವೃತ್ತಿಯ ಮೊದಲನೇ ಮ್ಯಾಚ್ ಬಗ್ಗೆ ಮಾತಾಡುವಂತಹ ಸಮಯ. ಇತ್ತ ಮುಂಬೈ ಇಂಡಿಯನ್ಸ್, ಅತ್ತ ಡೆಲ್ಲಿ ಕ್ಯಾಪಿಟಲ್ಸ್. ಇಬ್ಬರ ಹಣಾಹಣಿ ಅಂತಂದ್ರೆ ಸುಮ್ಮನೆ ಅಲ್ಲ. ಯಾವ ರೀತಿ ಅಂತ ಅಂದ್ರೆ ಅವಾಗಿರೋ ರೋಷ ದ್ವೇಷ ಎಲ್ಲ ಈಗಿನ ರಿವೆಂಜ್ ಮ್ಯಾಚಲ್ಲಿ ತೀರ್ಸ್ಕೋತೀನಿ ಅಂತ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಕಡೆ ರೆಡಿ ಆಗಿದ್ರೆ, ಈ ಜಸ್ಟ್ ಸಿಹಿಯಾದ ರುಚಿಯನ್ನು ನೋಡಿದ್ದೀವಿ, ಸವದಿದ್ದೀವಿ, ಅದನ್ನು ಬಿಟ್ಕೊಡೋದಿಲ್ಲ ಅಂತ ಮುಂಬೈ ಇಂಡಿಯನ್ಸ್ ಕೂಡ ರೆಡಿ ಆಗಿದ್ದಾರೆ. ಈ ಮ್ಯಾಚ್ ಇವರಿಬ್ಬರ ತಂಡ ಯಾವ ರೀತಿ ತಯಾರಿ ನಡೆಸ್ಕೊಂಡಿದೆ, ಏನು ಹೇಳ್ತೀರಾ ಈ ಮ್ಯಾಚ್ ಬಗ್ಗೆ? ಲಾಸ್ಟ್ ಇಯರ್ ಫೈನಲ್ಸಲ್ಲಿ ಇದ್ದಿರೋ ಸೊ ಅಮೇಝಿಂಗ್ ಕ್ರಿಕೆಟ್ ನೋಡ್ಬೋದು ನಾವಿವತ್ತು. ಹೌದು, ಮೆಗ್ಲಾನಿಂಗ್ ಅವರ ಕ್ಯಾಪ್ಟನ್ಸಿ ಇದೆ. ಹಾವಿನ ದ್ವೇಷ 12 ವರ್ಷ, ಆದರೆ ನನ್ನ ರೋಷ ನೆಕ್ಸ್ಟ್ ವರ್ಷನೇ ತೋರಿಸ್ತೀನಿ ಅಂತ ಇವರು ಕ್ಯಾಪ್ಟನ್ಸಿಯಲ್ಲಿ ಇಡೀ ಟೀಮ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಯಾವ ರೀತಿ ಇದೆ ಈ ತಯಾರಿ ಅಂತ ನೋಡ್ಕೊಂಬರೋ ಸಮಯ. ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಹೀರೋ ಆದರೆ ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ನ ಹೀರೋನಂತೂ ಮರೆಯೋದಕ್ಕಾಗೋದಿಲ್ಲ. ಮೆಗ್ಲಾನಿನ್ ಒಂಥರ ಟೈಲರ್ ಮೇಡ್ ಫಾರ್ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು. ಇಡೀ ಸ್ಕ್ವಾಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವರ ತಯಾರಿ ಹೇಗಿರ್ಬೋದು ಈ ಒಂದು ಆವೃತ್ತಿ? ಅವ್ರ ಅಪಿಯರೆನ್ಸ್ ನೋಡಿ ಕೆಲವೊಂದು ಸಲ ನಮ್ಗೆ ಏನೂ ಆಗೋದಿಲ್ಲ. ಯಾಕಂದ್ರೆ ಅವ್ರ ಸ್ಟ್ರೆಂತೆ, ಅವ್ರ ಮೆಂಟಲ್ ಸ್ಟ್ರೆಂತೆ ಅವ್ರದ್ದು, ಮೆಗ್ಲಾನಿಂಗ್ ಅವ್ರದ್ದು. ಆ್ಯಂಡ್ ಕ್ಯಾಪ್ಟನ್ಸಿಗೆ ಬೇಕಾಗಿರೋದು ಮೆಂಟಲ್ ಸ್ಟ್ರೆಂತ್. ವನಿತಾ ಮ್ಯಾಮ್ ಹೇಳಿದ್ರು ಅವಾಗಲೇ, ಥಿಯರಿಟಿಕಲಿ ನೋಡಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಳ್ಳೆ ಟೀಮ್ ಇದೆ, ಒಳ್ಳೆ ತಂಡ ಇದೆ ಅನ್ಸುತ್ತೆ ಅಂತ. ಈ ಸರ್ತಿ ಹಾಗಿದ್ರೆ ಅವರು ಕಪ್ಪೆತ್ಕೊಂಡು ಹೋಗ್ತಾರಾ? ಖಂಡಿತ ಆ ಭರವಸೆಯಿಂದನೇ ಬಂದಿದೆ. ಇಂಗ್ಲೆಂಡ್ ಬಗ್ಗೆ ಮಾತಾಡಿದ್ರಿ, ಅವರು ಒಂಥರ ಆಲ್ರೌಂಡರ್. ಈ ಸರ್ತಿ ಅವರು ಪ್ಲೇಯರ್ 11 ಕಾಣಿಸ್ಕೊಂಡ್ರೆ ಯಾವ ರೀತಿಯ ಆಟ ಪ್ರದರ್ಶನ ಇರುತ್ತೆ ಅವ್ರದ್ದು? ಅಲ್ಲೊಂದು ಟೈಟ್ ಕಾಲ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಲಾಸ್ಟ್ ಇಯರ್ ಆ್ಯಕ್ಚುಲಿ ಮೆಗ್ಲಾನಿಂಗ್ ಅವರ ಕಾಂಬಿನೇಷನ್ ಯೂಸ್ ಮಾಡಿದ್ದು ಏನಂದರೆ, ಅವರು ಸ್ಪಿನ್ನರ್ಸ್ ಓವರ್ಸೀಸ್ ಇದ್ದಾರೆ ಆ ಕಡೆಯಿಂದ. ಸೊ ಈ ಸ್ಟ್ಯಾಟ್ಸು ಆಗಲಿ ಅಥವಾ ಪರ್ಫಾರ್ಮೆನ್ಸ್ ಆಗಲಿ ಲಾಸ್ಟ್ ಸೀಸನು ಕಾಪಿ ಕೂಡ ಚೆನ್ನಾಗಿ ಮಾಡ್ಕೊಂಡ್ಬಂದ್ರೆ, ಇವಾಗ ಯಾರನ್ನು ಬಿಡ್ತಾರೆ ಅನ್ನೋದೇ ದೊಡ್ಡ ತಲೆನೋವು ಅಂತ ಹೇಳ್ಬೋದು. ಗುಡ್ ಹೆಡೇಕ್ ಅಂತ ಹೇಳ್ಬೋದು ಅವ್ರಿಗೆ. ಆಕ್ಚುಲಿ ಒಂಥರ ಬಲಿಷ್ಠವಾದ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಚಾಂಪಿಯನ್ಸ್ ವಿರುದ್ಧ ರೆಡಿಯಾಗಿ ನಿಂತಿದ್ದಾರೆ ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಇವರಿಬ್ಬರಲ್ಲಿ ಯಾರು ಈಗ ಟಾಸ್ನ ಗೆಲ್ತಾರೆ ಅಂತ ನೋಡೋ ಸಮಯ. ಟಾಸ್ಗಿಂತ ಮುಂಚೆ ಪಿಚ್ ಹೇಗಿದೆ ಅಂತ ನೋಡ್ಕೊಂಡ್ ಬರ್ಬೇಕಲ್ವಾ? ನಡೀತಿರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಜಾರಿಯಾ ಟೈಲ್ಸ್. ಪಿಚ್ ರಿಪೋರ್ಟ್ ಪ್ಲೀಸ್. And come out on the right side of the result. ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅಖಾಡಕ್ಕೆ ಇಳಿದು ಜಿದ್ದಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಆದರೆ ಇವರ ಥರ್ಡ್ ಆಪೋನೆಂಟ್ ಪಿಚ್. ಇನಿಷಿಯಲ್ ಆಗಿ ಪೇಸರ್ಸ್ ಯುಟಿಲೈಸ್ ಮಾಡಿಕೊಂಡ್ರೆ ವಿಕೆಟ್ ತೆಗೆಯೋ ಸಾಧ್ಯತೆಗಳಿರುತ್ತೆ. ಬಟ್ ಯೂಶಲಿ ನೋಡೋಕೆ ಹೋದರೆ ಐ ಥಿಂಕ್ ಬ್ಯಾಟಿಂಗ್ ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಷ್ಟು ಬರ್ಬೋದು ನಾವಿವತ್ತು ಬ್ಯಾಟಿಂಗ್ ಪ್ಯಾರಡೈಸ್ ಅಂತ ಹೇಳ್ತಿದ್ದೀರಾ. ಹಾಗಾದರೆ ಇವತ್ತು ಟಾಸ್ ಗೆದ್ದವರು ಏನನ್ನ ಆಯ್ಕೆ ಮಾಡ್ಕೋಬಹುದು? ಅದೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಏನಕ್ಕಂಡದಲ್ಲಿ ಬ್ಯಾಟಿಂಗ್ ಟೀಮ್ನ ನಾವು ನೋಡಿದ್ರೆ ಅಥವಾ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಅಂತ ನೋಡೋಕೆ ಹೋದರೆ, ಫಸ್ಟ್ ಆಫ್ ಆಲ್ ಬ್ಯಾಟಿಂಗ್ ಪ್ಯಾರಡೈಸ್ ಅಂತ ಬೇರೆ ಹೇಳ್ತಿದ್ದೀರಾ. ಮುಂಬೈ ಇಂಡಿಯನ್ಸಲ್ಲಿ ಯಾವ ಪ್ಲೇಯರ್ ಇರ್ಬೋದು? ನೋ ಡೌಟ್ ನ್ಯಾಟ್ ಸಿವರ್ ಬ್ರಂಟ್ ಅವ್ರನ್ನ ನೋಡ್ಕೊಬೇಕಾಗತ್ತೆ. ಖಂಡಿತ 1 ಡೌನ್ ಅಂತೂ ಬರ್ತಾರೆ. ಬಟ್ ಟಾಪ್ ಆಫ್ ದಿ ಆರ್ಡರ್ ಮ್ಯಾಥ್ಯೂಸ್ ಅವ್ರನ್ನೂ ಮರಿಬಾರ್ದು. ಯಂಗ್ ಸ್ಟರ್ಟಿನ್ ಫಾರ್ ಮುಂಬೈ ಇಂಡಿಯನ್ಸ್. ಹೌದು, ಮುಂಬೈ ಇಂಡಿಯನ್ಸಲ್ಲಿ ಮಿಡಲ್ ಆರ್ಡರ್ ಸ್ಟ್ರೆಂತ್ ಕೂಡ ತುಂಬ ಚೆನ್ನಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಆದರೆ ಓಪನರ್ಸ್ ತುಂಬ ಬಗ್ಗೆ ಇದೊಂದು ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಏನಂದರೆ, ನಾನು ಇವಾಗ ಸ್ವಲ್ಪ ಬಗ್ಗೆ ಮಾತಾಡಬೇಕು. ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು. ಯಾರು ಗುರು? ಹೇಲಿ ಮ್ಯಾಥ್ಯೂ ಗುರು. ಹೇಲಿ ಮ್ಯಾಥ್ಯೂ ಅವ್ರ ಬಗ್ಗೆ ಮಾತಾಡಬೇಕು. ಎಷ್ಟು ಇಂಪಾರ್ಟೆಂಟ್ ಪ್ಲೇಯರ್ ಅವರು ಅಂತ ಒಂದು ವಿಟಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬ್ಯಾಟಿಂಗಲ್ಲಿ ಸ್ಟ್ರಾಂಗು ಗುರು. ಬ್ಯಾಟಿಂಗಲ್ಲೂ ಸ್ಟ್ರಾಂಗು, ಬೌಲಿಂಗಲ್ಲೂ ಸ್ಟ್ರಾಂಗು, ಫೀಲ್ಡಿಂಗಲ್ಲೂ ಸ್ಟ್ರಾಂಗು. ಒಟ್ಟಿನಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಹೇಳಿ ಮ್ಯಾಥ್ಯೂ ಅವರು ಕಳೆದ ಒಂದು ಆವೃತ್ತಿಯಲ್ಲಿ ಒಳ್ಳೆ ಆಟ ಪ್ರದರ್ಶನವನ್ನು ನೀಡಿದ್ದಾರೆ. ಎಸ್ಪೆಷಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ ಹೋದಿನ ಆವೃತ್ತಿಯಲ್ಲಿ. ಫೈನಲ್ ಮ್ಯಾಚಲ್ಲಂತೂ 5 ವಿಕೆಟ್ಸ್ಗಳನ್ನ ತಗೊಂಡಿದ್ದಾರೆ. ಇವತ್ತು ಎಷ್ಟು ಕಾಟ ಕೊಡ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಪವರ್ ಪ್ಲೇ? ನನಗೆ ಮೈಂಡಲ್ಲಿ ಏನು ಬರುತ್ತೆ ಅಂದರೆ, ಮುಂಬೈ ಇಂಡಿಯನ್ಸ್ಗೂ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ಗೂ ಏನೋ ಹೇಳಿ ಅವರು ಈ ಥರ ಏನು ಸ್ಟೋಮ್ ಮಾಡ್ತಾ ಇದ್ದಾರೆ. ಬಟ್ ಖಂಡಿತ ಒಂದು ಎಕ್ಸೈಟಿಂಗ್ ಪ್ಲೇಯರ್ ಅಂತ ಹೇಳ್ಬೋದು. ಯಾವುದೇ ಒಂದು ಟೀಮ್ಗಾಗಲಿ ಅವರು ಎಂಥ ಫೀಲ್ ಕೂಡ ಸಿಕ್ಕಾಪಡೆ ಚಿಲ್ಡ್ ಪರ್ಸನ್ ಅಂತೆ ಅವರು. ಸೊ ಅಂಥ ಒಂದು ಕ್ಯಾರೆಕ್ಟರ್ ಆ ಒಂದು ಟೀಮ್ ಅಟ್ಮಾಸ್ಫಿಯರ್ ಇಲ್ಲದ್ರು ಒಂದು ಹ್ಯಾಪಿ ಸರ್ಫೇಸ್, ಹ್ಯಾಪಿ ಅಟ್ಮಾಸ್ಫಿಯರ್ ಅಂತಲೇ ಹೇಳ್ಬೋದು. ಹೌದು, ಕೂಲಾಗೆ ಆಡ್ತೀರಿ ಅಂತ ಆಟ ಆಡ್ತಾರಾ ಅಥವಾ ಲಿಟ್ರಲಿ ಒಂದು ಗ್ರೌಂಡಲ್ಲಿ ಫೈರ್ ಎದ್ದಿರುತ್ತಾ ಇವತ್ತು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಎರಡೂ ತಂಡ ರೈಸಿಂಗ್ಲಿ ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. ಡೆಲ್ಲಿ ಕ್ಯಾಪಿಟಲ್ಸ್ನ ಒಂದು ಬ್ಯಾಟಿಂಗ್ ಯೂನಿಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ. ಎಷ್ಟು ರನ್ಸ್ಗಳನ್ನ ಕಲೆ ಹಾಕ್ಬೋದು ಇವತ್ತು? ಐ ಥಿಂಕ್ 160 to 170 ಆನ್ ಬೋರ್ಡ್ ಹಾಕಲೇಬೇಕಾಗತ್ತೆ ಇವತ್ತು ಡೆಲ್ಲಿ ತಂಡ.
ಓಕೆ, ನೀವು ಹೇಳ್ತಿದ್ರೆ ಟಾರ್ಗೆಟ್ 160 to 170 ಆಗಿರುತ್ತೆ ಅಂತ. ನೀವು ಕೇಳ್ತೀನಿ, ಪವರ್ ಪ್ಲೇ ಎಷ್ಟು ರನ್ಸ್ ಕಳೆ ಹಾಕ್ಬೋದು? ನನ್ನ ಪ್ರಕಾರ ಒಂದು 40-45 ರನ್ಸ್ ಅಂತ ಹೇಳ್ಬೋದು. ಅದು ಶಫಾಲಿ ಅವರು ಆಕ್ಚುಲಿ ಒಂದು ಸ್ವಲ್ಪ ಓಡಾಡಿದ್ರೆ ಇನ್ನೊಂದು ಜಾಸ್ತಿನೇ ನೋಡ್ಬೋದು ಅಂತ ಹೇಳ್ಬೋದು ಇವತ್ತು ಪವರ್ ಪ್ಲೇ ಅಲ್ಲಿ 45 ರನ್ಸ್ ಅಂತೀರಾ, ಟಾರ್ಗೆಟ್ 160 ಅಂತೀರಾ. ಯಾವ ಬೌಲರ್ ಕ್ರೂಷಿಯಲ್ ಆಗಿರ್ಬೋದು ಇವತ್ತು? ಇನಿಷಿಯಲ್ ಹೇಳ್ಬೇಕಂದ್ರೆ ಐ ಥಿಂಕ್ ಶಬ್ನಮ್ ಇಸ್ಮಾಯಿಲ್, ಶಫಾಲಿ ಹಾಗೂ ಪರ್ಫಾರ್ಮೆನ್ಸ್ ಕಾದ್ ನೋಡ್ಬೇಕಾಗತ್ತೆ. ಯಾರ ಕ್ಯಾಪ್ಟನ್ಸಿ ಇವತ್ತು ಚೆನ್ನಾಗಿರುತ್ತೆ? ಹರ್ಮನ್ ಪ್ರೀತ್ ಕೌರ್ ಅವರ ಸ್ಟ್ರಾಟಜಿನ, ಯಾಕಂದ್ರೆ ಅವರೇ ಟಾಸ್ ಗೆದ್ದಿದ್ದಾರೆ, ಅವ್ರ ಸ್ಟ್ರಾಟಜಿ ಚೆನ್ನಾಗಿರುತ್ತೆ ಅಥವಾ ಅವ್ರ ಅಗೇನ್ಸ್ಟ್ ಮೆಗ್ಲಾನಿಂಗ್ ಅವ್ರು ಹೇಗೆ ಆಡ್ತಾರೆ? ಖಂಡಿತ ನನಗೆ ಆಕ್ಚುಲಿ ಮೆಗ್ಲಾನಿಂಗ್ ಅವರು ತುಂಬಾ ಬ್ಯಾಲೆನ್ಸ್ಡ್ ಆಗಿ ತಗೊಂಡು ಇವತ್ತು ಬ್ಯಾಟಿಂಗ್ ಪ್ಯಾರಡೈಸ್ ಅಲ್ಲಿ ಬ್ಯಾಟರ್ಸ್ಗಳ ರನ್ಗಳ ಸುರಿಮಳೆ ಇರುತ್ತಾ ಇಲ್ವಾ ಅಂತ ನೋಡೋ ಸಮಯ. ಇತ್ತ ಮುಂಬೈ ಇಂಡಿಯನ್ಸ್, ಡೆಲ್ಲಿ ಕ್ಯಾಪಿಟಲ್ಸ್. ಎಕ್ಸ್ಪರ್ಟ್ಸ್ ನಿಮ್ಮಿಬ್ರಿಗೂ ಥ್ಯಾಂಕ್ ಯು. ಮಿಡ್ ಶೋ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನೀವ್ ಯಾತಕ್ಕೆ ಕಾಯ್ತಾ ಇದ್ದೀರಾ? ಬೇಗ ಬೇಗ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿದೆ. ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್, WPL ಸೀಸನ್ 2. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮ್ಯಾಚ್ ಸೆಂಟ್ರಲ್ ಲೈವ್. ನಾನು ಅಂಕಿತಾ, ನನ್ನ ಜೊತೆಗಿದ್ದಾರೆ ನಮ್ಮ ಹೆಡ್ ಮೇಡಮ್ ವನಿತಾ ಮ್ಯಾಮ್ ಅವರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ಶುರು ಆದಾಗ ಆಲ್ರೆಡಿ ಟಾರ್ಗೆಟ್ ಬಗ್ಗೆ ಮಾತಾಡಿದ್ವಿ. 160 to 170 ಸೆಟ್ ಮಾಡಬಹುದು ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ. ಈ ಟಾರ್ಗೆಟ್ ಹೇಗೆ? ಆ್ಯಂಡ್ ಇದಕ್ಕೆ ಕಾರಣ ಆಗಿದ್ದು ಅಲಿಸಾ ಕ್ಯಾಪ್ಸಿ ಅವರು. ಖಂಡಿತ ಇದು ಒಳ್ಳೆ ಕಾಂಪಿಟೇಟಿವ್ ಸ್ಕೋರ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಅಂದರೆ ಆ್ಯಕ್ಚುಲಿ ಅಡ್ವಾಂಟೇಜು ಮಿಡ್ಲ್ ಓವರ್ಸಲ್ಲಿ ಯೂಟಿಲೈಸ್ ಮಾಡಿಕೊಂಡ್ರು. ಮೆಗ್ಲಾನಿಂಗ್ ಮತ್ತು ಕ್ಯಾಪ್ಸಿ ಅವರ ಪಾರ್ಟ್ನರ್ಶಿಪ್ಪು ಅಲ್ಲೊಂದು ಟಾಪ್ ನಾಚ್ ಪಾರ್ಟ್ನರ್ಶಿಪ್. ಆರಂಭದಲ್ಲೇ ಇವರು ಕೈ ಜೋಡಿಸಿ ಒಂದೊಳ್ಳೆ ಮೊಮೆಂಟಮ್ನ ಕ್ರಿಯೇಟ್ ಮಾಡ್ತಾರೆ ಮ್ಯಾಚ್ಗೆ. ನಾನು ಇನಿಷಿಯಲಿ ಏನಂತಾರೆ ನನ್ನ ಶಫಾಲಿ ಅವ್ರು ಬಂದು ಬಾರಿಸ್ತಾರೆ ಅಂದ್ಕೊಂಡೆ. ಬಟ್ ಆದರೆ ಮೆಗ್ಲಾನಿಂಗ್ ಅವರು ಒಂದು ಸ್ವಲ್ಪ ಅದನ್ನು ಸ್ಟೆಬಿಲೈಸ್ ಮಾಡಿ ಅದಾದ ನಂತರ ಕ್ಯಾಪ್ಸಿ ಮತ್ತು ಜೆಮಿಮಾ ಅಂತೂ ಇನ್ನೂ ಸಿಕ್ಕಾಬಿಡ. ಅವ್ರು ಸ್ಟಾರ್ಟ್ ಮಾಡಿದ ರೀತಿ ಹೆಂಗಿತ್ತಂದರೆ 8 ಬಾಲ್ 4 ರನ್ ಇವತ್ತು ಹೊಡಿತಾರ ಇಲ್ವಾ ಅಂತ ಒಂದು ನೋಡಿದ್ರೆ ಕ್ಯಾಪ್ಸಿ ಅವರು ಶಾರ್ಟ್ ಪಿಚ್ ಬಾಲ್ಸು ಅದು ಒಂದು ಮಾತ್ರ ಅವರು ಕ್ವೈಟಾಗಿ ಇಡೋಕ್ಕಾಯ್ತು. ಇವತ್ತು ಸಿಕ್ಕ 160 ಟಾರ್ಗೆಟ್ ಇರುತ್ತೆ ಅಂದ್ರಿ, ಬಟ್ ಪವರ್ ಪ್ಲೇ ಅಲ್ಲಿ 45 ರನ್ಸ್ ಅಷ್ಟು ಕಲೆ ಹಾಕೋಕ್ಕಾಗಲಿಲ್ಲ. ಬಟ್ 160 ರೀಚ್ ಆಗೋದಕ್ಕೆ ಎಲ್ಲೋ ಒಂದು ಕಡೆ ಜಮೀಮಾ ಅವರ ಪಾರ್ಟ್ನರ್ಶಿಪ್ ಕ್ಯಾಪ್ಸಿ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ. ಆ್ಯಕ್ಚುಲಿ ಅವರು ಆ್ಯಕ್ಚುಲಿ ಇವತ್ತು ಇನ್ನೊಂದು ಏನು ಸರ್ಪ್ರೈಸಿಂಗ್ ಅಂದರೆ ಹರ್ಮನ್ ಪ್ರೀತ್ ಅವರು ಯೂಟಿಲೈಸ್ ಮಾಡಿದ್ದು 3 ಓವರ್ ಫಸ್ಟೇನೆ ಮುಗಿಸ್ಬಿಟ್ಟಿದ್ರು ಇಸ್ಮಾಯಿಲ್ ಅವ್ರದ್ದು. ಅದಾದ ನಂತರ ಯಾರು ಬರ್ತಾರಪ್ಪ, ಯಾರು ಕ್ಯಾಪಿಟಲ್ಸ್ ಅವ್ರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ ಈ ಮ್ಯಾಚ್ ಖಂಡಿತ ಅವ್ರಿಗೆ ಆ್ಯಕ್ಚುಲಿ ಎತ್ಬೋದು. ಬಟ್ ಅಗೇನ್ ಡ್ಯೂ ಫ್ಯಾಕ್ಟರ್ ಈಸ್ ಅನದರ್ ಇಂಪಾರ್ಟೆಂಟ್ ರೋಲ್ ಇಲ್ಲಿ. ಅದೇನಾದರೂ ಕೈಗೆ ಬಂದು ಇವ್ರಿಗೇನಾದರೂ ಗ್ರಿಪ್ ಮಾಡೋಕ್ಕೆ ಕಷ್ಟ ಆದರೆ ಸಿಕ್ಕಾಬಡೆ ಕಷ್ಟ ಇದೆ. ಎಲ್ಲ ಕಡೆ ಬಾರಿಸ್ಕೋತಾರೆ. ಯಾಕಂದರೆ ಚಿಕ್ಕ ಬೌಂಡ್ರಿ ಅದನ್ನು ನಾವು ಆಲ್ರೆಡಿ ನೋಡಿದ್ವಿ. ಕ್ಯಾಪ್ಟನ್ಆಗಿ ಬೌಲಿಂಗ್ ಮಾಡಬೇಕು. ಬಟ್ ಇನ್ನೊಂದು ಏನಂತ ಹೇಳಿದ್ರೆ, ರೆಕಾರ್ಡ್ ಅಂತ ನೋಡಿದ್ರೆ ಮುಂಬೈ ಇಂಡಿಯನ್ಸ್ ಅವರು ಯಾವಾಗಲೂ ಚೇಸ್ ಮಾಡುವಾಗ ಗೆದ್ದಿದ್ದಾರೆ. ಆಡಿರೋ ಒಂದು 4 ಮ್ಯಾಚಸಲ್ಲಿ ಚೇಸ್ ಮಾಡಿದಾಗಲೆಲ್ಲ ಗೆದ್ದಿದ್ದಾರೆ. ಇವತ್ತು ಹಾಗಿದ್ರೆ ಹರ್ಮನ್ ಪ್ರೀತ್ ಕೌರ್ ಅವರ ಟೀಮ್ಗೆ ಇವತ್ತು ಹರ್ಮನ್ ಪ್ರೀತ್ ಕೌರ್ಗೆಲ್ಲ ಉಲ್ಟಾ ಹೊಡೆದಿದ್ದಾರೆ. ಟಾಸ್ ಗೆಲ್ದಿರೋರು ಗೆದ್ದಿದ್ದಾರೆ, ಇವತ್ತು ಚೇಸ್ ಮಾಡದಿರೋ. ಬಟ್ ಯು ನೆವರ್ ನೋ ರೆಕಾರ್ಡ್ಸ್. ಎಸ್, ಒಂದು ರೀತಿಯಲ್ಲಿ ಅದು ಆ್ಯಕ್ಚುಲಿ ಫೀಲ್ ಗುಡ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಬಟ್ ಆದರೆ ಅವತ್ತಿನ ದಿನ ಆ ಮೂಮೆಂಟಿಗೆ ಯಾರು ಒಳ್ಳೆ ಕ್ರಿಕೆಟ್ ಆಡ್ತಾರೋ ಖಂಡಿತ ಮ್ಯಾಚ್ ಹೊಡಿತಾರೆ ಅವರು. ಆ್ಯಂಡ್ ನಾವು ಆಲ್ರೌಂಡರ್ನ ಮರೆಯೋಕ್ಕೂ ಆಗೋದಿಲ್ಲ. ಹೀಲಿ ಮ್ಯಾಥ್ಯೂಸ್ ಅವರು ಪವರ್ ಪ್ಲೇ ಅಲ್ಲಿ ಇವತ್ತು ಒಳ್ಳೆ ರನ್ಸ್ಗಳನ್ನ ಕಲೆ ಹಾಕೋ ಸಾಧ್ಯತೆ ಇದೆ. ಅವ್ರು ನೋಡಬೇಕು. ಯಾಕಂದರೆ ಅದು ನಾವು ಆ್ಯಕ್ಚುಲಿ ಜುಲನ್ ಅವ್ರು ಹೇಳಿದ್ದು ಕೂಡ ನಾವು ಕೇಳಿಸ್ಕೊಂಡಿದ್ರೆ ಅವರು ಹೇಳಿದ್ರು ದಟ್ ಯಾವುದೇ ಇರಲಿ ಹಿಂದಿನ ಸೀಸನ್ ನಾವು ಏನು ಮಾಡಿದ್ರು ಅದು ಲೆಕ್ಕಕ್ಕೆ ಬರಲ್ಲ. ನಾವು ಈ ಸೀಸನ್ ಪದೇ ಗೊತ್ತು ಫಾಸ್ಟು. ಎಸ್, ಅದು ಚೆನ್ನಾಗಿದೆ, ಫೀಲ್ ಗುಡ್ ಫ್ಯಾಕ್ಟರ್. ಬಟ್ ಆದರೆ ಇವತ್ತಿನ ದಿನ ಆ ಸೆಗ್ಮೆಂಟಿಗೆ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅವರೇ ಮುಂದುವರಿಸೋದು. ಹೌದು. ಈಗಿನ್ನೇನು ಡೆಲ್ಲಿ ಕ್ಯಾಪಿಟಲ್ಸ್ನ ಬೌಲಿಂಗ್ ಪ್ರದರ್ಶನವನ್ನು ನೋಡೋ ಅಂತಹ ಸಮಯ. ಇಲ್ಲಿನ ಬೌಲರ್ಸ್ ಬಗ್ಗೆ ಹೇಳೋದಾದರೆ ನನಗೇನು ಅನ್ಸುತ್ತೆ ಅಂದರೆ ಕಾರ್ಯಕ್ರಮ ಶುರುವಾದಾಗ 160-170 ಟಾರ್ಗೆಟ್ ಮಾಡಿದ್ರೆ ಒಳ್ಳೆ ಗೆಲುವಿನ ಸಾಧ್ಯತೆ ಇದೆ ಅಂತ ಹೇಳಿದ್ರಿ. ಹಾಗೆ ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಸೆಟ್ ಮಾಡಿದೆ. ಬಟ್ ಮುಂಬೈ ಇಂಡಿಯನ್ಸ್ನ ಬೌಲಿಂಗ್ ಯೂನಿಟು ಯಾವುದಕ್ಕೂ ಕಮ್ಮಿ ಇರಲಿಲ್ಲ. ಈ ಡೆಬ್ಯೂ ಪ್ರದರ್ಶನ ನೀಡಿದವರು ಸರ್ಜನಾ. ಆಫ್ ಕೋರ್ಸ್ ಸರ್ಜನಾ ವಾಸ್ ದಿ ಹೀರೋ ಆಫ್ ದಿ ಲಾಸ್ಟ್ ಬಾಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಮ್ಯಾಚ್ ಸೆಂಟ್ರಲ್ ಲೈವ್. ನನ್ನ ಜೊತೆಗಿದ್ದಾರೆ ಇವತ್ತಿನ ಹೆಮ್ಮೆಯ ಕನ್ನಡತಿಯರು, ನನ್ನ ಫೇವ್ರೇಟ್ ಎಕ್ಸ್ಪರ್ಟ್ ವನಿತಾ ಮ್ಯಾಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಎಂಥ ಅದ್ಭುತವಾದ ಲಾಸ್ಟ್ ಓವರ್, ಮಾತಾಡೋಣ ಇದ್ರ ಬಗ್ಗೆ. ಮ್ಯಾಮ್, ನೀವಂತೂ ಆ್ಯಕ್ಚುಲಿ ಏನು ಗೊತ್ತಾ, ಹೆಡ್ ಮೇಡಮ್ ನೀವು ಕರೆಕ್ಟಾಗಿ ಟಾರ್ಗೆಟ್ ಹೇಳ್ತೀರಾ. ಇಷ್ಟು ರನ್ಸ್ ಕಲೆ ಹಾಕ್ತಾರೆ, ಪವರ್ ಪ್ಲೇಯಲ್ಲಿ ಹಿಂಗೆ ಆಡ್ಬೋದು, ಈ ಬೌಲರ್ ಕರೆಕ್ಟ್ ಆಡ್ಬೋದು ಅಂತ ಹೇಳ್ತೀರಾ. ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಲಾಸ್ಟ್ ಓವರ್ ಬಗ್ಗೆ ಮಾತಾಡೋಣ, ಅದರಿಂದ ಶುರು ಮಾಡೋಣ. ಲಾಸ್ಟ್ ಓವರ್ ಹೇಗಿತ್ತು? ಎಕ್ಸ್ಪ್ಲೋಸಿವ್ ಅಂತಲೇ ಹೇಳ್ಬೋದು. ಬಟ್ ನಮ್ಮದು ಯಂಗ್ ಪ್ಲೇಯರ್ ಇವರು. ಮೊದಲನೇ ಮ್ಯಾಚು, ಎಂಥ ಒಂದು ಮ್ಯಾಚ್ ಇವ್ರಿಗೆ ಇವತ್ತು. ಆಬ್ಸಲ್ಯೂಟ್ಲಿ. ನೀವು ಒಂದು ಕಡೆ ಪ್ರಿಡಿಕ್ಷನ್ ಮಾಡಿದ್ರೆ ನಿಮ್ಮ ಪ್ರಿಡಿಕ್ಷನ್ ಅಂತೂ ಇನ್ನೂ ಅದ್ಭುತ. ಯಾಕಂದರೆ ಹೇಳಿದ್ರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ತುಂಬಾ ಚೆನ್ನಾಗಿದೆ. ಥಿಯರಿಟಿಕಲಿ ನೋಡ್ಕೊಂಡು ಹೋದರೆ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಆದರೆ ಯಾವಾಗ ಮುಂಬೈ ಇಂಡಿಯನ್ಸಲ್ಲಿ ಯಾವ ಪ್ಲೇಯರ್ ಜಿಗಿದು ಡಾನ್ಸ್ ಮಾಡಿಕೊಂಡು ಆಟ ಆಡ್ತಾರೋ ಹೇಳೋಕ್ಕಾಗೋದಿಲ್ಲ ಅಂತ ಇವತ್ತಿನ ಹೈಲೈಟ್ ಆಫ್ ದ ಶೋ ಯಸ್ತಿಕಾ ಭಾಟಿಯಾ ಅಂತ ಹೇಳ್ಬೋದು. ಖಂಡಿತ ಅವರು ಆ ತೋರ್ಸಂಥ ಮೆಚುರಿಟಿ ಇವತ್ತು ಹೆಂಗಿತ್ತಂದರೆ
ಮೌಲಿಕಾ ಭಾಟಿ ಅವರು ಯಾವಾಗಲೂ 40, 42, 43 ಹೊಡೆದು ಇದುವರೆಗೂ ಔಟ್ ಆಗಿದ್ದವರು ಇವತ್ತು ಅರ್ಧ ಶತಕ ಬಾರಿಸ್ತಾರೆ. ಇವ್ರ ಜೊತೆ ಇನ್ನೊಬ್ರು ಕೂಡ ಇವತ್ತು ಅರ್ಧ ಶತಕ ಬಾರಿಸಿ ಒಂದು ಹಿಸ್ಟಾರಿಕ್ ಮೂಮೆಂಟ್ನ ಕ್ರಿಯೇಟ್ ಮಾಡ್ತಾರೆ. ಹರ್ಮನ್ ಪ್ರೀತ್ ಕೌರ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ಬೇಕಾ ಅಥವಾ ಅವರು ತೋರಿಸಿದಂತಹ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ಹೇಳ್ಬೇಕಾ? ಎರಡು ಬಗ್ಗೆನೂ ಮಾತಾಡಬೇಕಾಗತ್ತೆ. ಯಾಕಂದರೆ ಮೊದಲನೇ ಇನ್ನಿಂಗ್ಸ್ ಅಷ್ಟು ಚೆನ್ನಾಗಿ ಹೋಗಿರಲಿಲ್ಲ. 170 ಆನ್ ಬೋರ್ಡ್ ಡೆಲ್ಲಿ ಹಾಕ್ತಾರೆ ಇವರು. ಬಟ್ ಇಂಥ ಸಿಚುವೇಶನ್ಸಲ್ಲಿ ಮ್ಯಾಚ್ ವಿನ್ನಿಂಗ್ ನಾಕ್ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಅಂತಲೇ ಹೇಳ್ತೀನಿ. ಹಿಂದಿಂದು ಟೂರ್ನಮೆಂಟಲ್ಲಿ ನಾವು ನೋಡೋದು ಮೊದಲೇ ಮ್ಯಾಚಲ್ಲಿ 50 ಬಂತು. ಸೊ ಅದನ್ನೇ ಈ ಸತಿ ನೀವು ರಿಪೀಟ್ ಮಾಡಿದ್ರೆ ಹರ್ಮನ್ ಪ್ರೀತ್ ಕೌರ್ ಅವರು. ಹೌದು, ಕೊನೆ ಬಾಲ್ವರೆಗೂ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು, ಜೊತೆಗೆ ಕ್ರೂಷಿಯಲ್ ಆಗಿತ್ತು ಮ್ಯಾಚ್. ಯಾರು ಗೆಲ್ತಾರಪ್ಪ, ಮುಂಬೈ ಇಂಡಿಯನ್ಸ್ ಅದೇ ಒಂದು ಸಕ್ಸಸ್ಸನ್ನು ಮುಂದೆ ತಗೊಂಡು ಹೋಗ್ತಾರಾ, ಹೆಜ್ಜೆ ಹಾಕ್ತಾರಾ, ಅಥವಾ ಡೆಲ್ಲಿ ಕ್ಯಾಪಿಟಲ್ಸ್ ಮುಂಬೈ ಇಂಡಿಯನ್ಸ್ನ ಸೋಲ್ಸ್ತಾರಾ ಅನ್ನೋ ಒಂದು ಎಲೆಕ್ಟ್ರಿಫೈಯಿಂಗ್ ಮ್ಯಾಚ್ ಆಗಿತ್ತು. ಆದರೆ ಇವತ್ತು ಲಕ್ ಇದ್ದಿದ್ದು ಮತ್ತು ಸಜನಾ ಅವರು ಇದ್ದಿದ್ದು ಮುಂಬೈ ಇಂಡಿಯನ್ಸಲ್ಲಿ. ಡೆಲ್ಲಿ ಕ್ಯಾಪಿಟಲ್ಸ್ ಲೂಸಿಂಗ್ ಕ್ಯಾಪ್ಟನ್ ಇವರು ಏನು ಹೇಳ್ತಾರೆ ನೋಡೋಣ ಬನ್ನಿ. Thank you. ಟಫ್ ಲಕ್ ಡೆಲ್ಲಿ ಕ್ಯಾಪಿಟಲ್ಸ್. ಅದ್ಭುತ ರನ್ಗಳನ್ನ ಕಲೆ ಹಾಕಿದ್ರಿ ಮೊದಲ ಇನ್ನಿಂಗ್ಸಲ್ಲಿ. ಎಲ್ಲೋ ಒಂದು ಕಡೆ ನೀವೇ ಗೆಲ್ತೀರಾ ಅನ್ನೋ ಚಾನ್ಸಸ್ ಕೊನೆವರೆಗೂ ಬಂತು. ಬಟ್ ಅಲ್ಲಿ ಗೆದ್ದಿದ್ದು ಮುಂಬೈ ಇಂಡಿಯನ್ಸ್. ಮೊದಲ ಮ್ಯಾಚ್, ಈ ಸೀಸನ್ 2ನ ಮೊದಲ ಮ್ಯಾಚ್ ಎಷ್ಟು ಎಲೆಕ್ಟ್ರಿಫೈಯಿಂಗ್ ಆಗಿತ್ತು ಅಂತಂದರೆ, ಈ ಎಲೆಕ್ಟ್ರಿಫೈಯಿಂಗ್ ಮ್ಯಾಚಸಲ್ಲಿ ಸಿಕ್ಕಾಪಟ್ಟೆ ಗೋಲ್ಡನ್ ಮೊಮೆಂಟ್ಸ್ ಇತ್ತು. ಯಾಕಂದರೆ ಮ್ಯಾಚ್ ಶುರು ಆಗಿದ್ದು ಚಿನ್ನಸ್ವಾಮಿಯಲ್ಲಿ, ನಾಂದಿ ಹಾಡಿದ್ದು, ಒಳ್ಳೊಳ್ಳೆ ಸೆಲೆಬ್ರಿಟೀಸ್ಗಳು ಡ್ಯಾನ್ಸ್ ಮಾಡಿ ಎಲ್ಲರೂ ಬರ ಮಾಡ್ಕೊಂಡಿದ್ದು. ಅದಷ್ಟೇ ಅಲ್ಲ, ಮೊದಲ ಮ್ಯಾಚಲ್ಲಿ 2 ಅರ್ಧ ಶತಕ ಬರುತ್ತೆ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಫಸ್ಟ್ ಇನ್ನಿಂಗ್ಸಲ್ಲಿ ಒಳ್ಳೆ ರನ್ಗಳು ಕಲೆ ಹಾಕ್ತಾರೆ, ಫೀಲ್ಡಿಂಗ್ ಚೆನ್ನಾಗಿರುತ್ತೆ, ಬ್ಯಾಟಿಂಗ್ ಚೆನ್ನಾಗಿರುತ್ತೆ, ಸೂಪರ್ ಆಗಿತ್ತು. ಒಟ್ಟಿನಲ್ಲಿ ಓವರ್ ಆಲ್ ಹೇಳಬೇಕಂದ್ರೆ ಸಾಕಷ್ಟು ಗೋಲ್ಡನ್ ಮೊಮೆಂಟ್ಸ್ ಇತ್ತು. ಆದರೆ ಇವತ್ತಿನ ಗೋಲ್ಡನ್ ಮೊಮೆಂಟ್, ದಿ ಇಂಪಾರ್ಟೆಂಟ್ ಗೋಲ್ಡನ್ ಮೊಮೆಂಟ್ನ ನೋಡೋವಂತಹ ಸಮಯ. ಗೋಲ್ಡನ್ ಮೊಮೆಂಟ್ ಬ್ರಾಟ್ ಟು ಯು ಬೈ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್. ಯಾವುದು ಆಯ್ಕೆ ಆಗಿದೆ ಅಂತ ನೋಡ್ಕೊಂಬರೋಣ. ಹಾಗೂ ಅವ್ರ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಅಂತ ಹೇಳೋಕ್ಕಾಗಲ್ಲ, ಒನ್ ಬಾಲ್ ಶೋ ಅಂತಲೇ ಹೇಳ್ಬೋದು. ಹೌದು, ಟಾಸಲ್ಲಿ ಅವ್ರ ಸ್ಟ್ರಾಟಜಿ ಏನಿರಬಹುದು, ಯಾಕೆ ಬೌಲಿಂಗ್ ತಗೊಂಡ್ರು ಅಂತ ನಾವು ಇನಿಷಿಯಲಲ್ಲಿ ಮಾತಾಡ್ಕೊಂಡ್ವಿ. ಬಟ್ ಹೋಗ್ತಾ ಮುಂಬೈ ಇಂಡಿಯನ್ಸ್ ಆಡಿದಂತಹ ರೀತಿ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಮುಂಬೈ ಇಂಡಿಯನ್ಸ್ ಅವರ ಬೌಲಿಂಗ್ ಯೂನಿಟ್ ಕೂಡ ಒಂದು ರೀತಿಯಾಗಿ ಸ್ಟ್ರಾಂಗ್ ಇತ್ತು, ವಿಕೆಟ್ಗಳು ಉರುಳುತ್ತೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೂಡ ಒಳ್ಳೆ ವಿಕೆಟ್ಗಳನ್ನ ಉರುಳಿಸ್ತಾರೆ. ಈ ಸ್ಟಾರ್ಟಿಂಗಲ್ಲೇ ಅವರ ಓವರ್ ಆಲ್ ಒಂದು ಟೂರ್ನಮೆಂಟ್ಗೆ ಸಮ್ ಅಪ್ ಆಗೋ ಥರ ಒಂದು ಲಾಸ್ಟ್ ಓವರ್ ಡ್ರಾಮಾ ನಾವು ನೋಡಿದ್ವಿ. ಯಾವ್ದು ಬೇಕೋ ಮೇಲ್ಗಡೆ ಕೆಳಗಡೆ ಔಟ್ ಮತ್ತೆ ಲಾಸ್ಟ್ ಓವರಿನ ಕ್ರಿಯೇಟ್ ಮಾಡೋಂಥ ಒಂದು ಪ್ಲೇಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ಸಲ ನಾವು ನೋಡ್ತಾ ಇದ್ದೀವಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಈ ತರ ಒಂದು ಮೂಮೆಂಟ್ ಕಾಣ್ಬರೋದು. ದಿಸ್ ಇಸ್ ನಥಿಂಗ್ ನ್ಯೂ ಫಾರ್ ವ್ಯೂವರ್ಸ್ ಮತ್ತೆ ಫ್ಯಾನ್ಸ್ ಕೂಡ ಅಂತ ಹೇಳ್ಬೋದು. ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ಅಲ್ಲಿ ಹಿಸ್ಟಾರಿಕ್ ಮೊಮೆಂಟ್ಸ್ಗಳು ಆಗ್ತಾನೆ ಇರಬೇಕು. ಜೊತೆಗೆ ನೀವು ಹೇಳಿದ್ರಿ ಒಳ್ಳೆ ವಿಕೆಟ್ಗಳು ಉರುಳ್ತಾ ಇತ್ತು ಅಂತ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನಾವು ಅರುಂಧತಿ ರೆಡ್ಡಿ ಅವ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ 2 ವಿಕೆಟ್ಗಳನ್ನ ತೆಗಿತಾರೆ, ಜೊತೆಗೆ ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನವನ್ನ ಕೂಡ ತೋರಿಸ್ತಾರೆ. ಕರೆಕ್ಟಾಗಿ ಹೇಳಿದೆ, ಯಾಕಂದರೆ ಇಂಪಾರ್ಟೆಂಟ್ ವಿಕೆಟ್ಸ್ ಕ್ರೂಷಿಯಲ್ ಟೈಮಲ್ಲಿ ಕೊಟ್ಟಿದ್ದಾರೆ. ಹೀಗೆ ಬರ್ತಾ ಇರಲಿ ಅಂತ ಡೆಲ್ಲಿ ಯೋಚನೆ ಮಾಡ್ತಾರೆ. ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ಅದ್ಧೂರಿ ಆಗಿತ್ತು, ಅದ್ಧೂರಿ ಪ್ರದರ್ಶನಗಳನ್ನ ನೋಡಿದ್ವಿ. ಆದರೆ ಈಗ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಯಾರಿಗೆ ಬಂದಿದೆ ಅಂತ ನೋಡೋ ಸಮಯ. ಓವರ್ ಟು ಪ್ರೆಸೆಂಟೇಷನ್. ಎಲ್ಲಿಗೆ ಆಟ ಮುಗಿಸಿದ್ವೋ ಅಲ್ಲಿಂದನೇ ಆಟನ ಶುರು ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ, ಮಾಡ್ತೀವಿ. ಗೆಲುವಿನ ಸಿಹಿಯನ್ನ ನಾವೇ. ಒಟ್ಟು 55 ರನ್ಸ್ಗಳನ್ನ ಕಲೆ ಹಾಕಿದ್ದಾರೆ. ಹರ್ಮನ್ ಪ್ರೀತ್ ಕೌರ್ ಅವರ ಪ್ರೆಸೆಂಟೇಷನ್ ಅಲ್ಲಿ ಅವರು ಆಡಿದಂತಹ ಮಾತುಗಳ ಬಗ್ಗೆ ಹೇಳಬೇಕು. ಖಂಡಿತ ಅವರು ಆ್ಯಕ್ಚುಲಿ ಹೇಳಿದೆ ಏನಂದರೆ ನಮ್ಮ ಮೆಂಟಲ್ ಬ್ರೇಕ್ ಬೇಕಾಗಿತ್ತು, ಪಾಸಿಟಿವ್ ಆದ ಒಂದು ಸ್ಟಾರ್ಟ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಪ್ಲಸ್ ಅವ್ರಿಗೂ ಕೂಡ ಪರ್ಸ್ನಲಿ ಒಂದು ಸ್ಟಾರ್ಟ್ ಅಂತ ಹೇಳ್ಬೋದು ಆಫ್ಟರ್ ಅ ಲೀನ್ ಪ್ಯಾಚ್. ಹೌದು, ಮುಂಬೈ ಇಂಡಿಯನ್ಸ್ಗೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ರನ್ಸ್ನ ಕಲೆ ಹಾಕೋದಕ್ಕೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಆಡಿದಂಥ ಕ್ಯಾಪ್ಸಿ ಅವರ ಒಂದು ರನ್ಸ್ ಕಲೆ ಹಾಕಿದ ರೀತಿ ಆಗಿರ್ಬೋದು, ಅಥವಾ ಸೆಕೆಂಡ್ ಇನ್ನಿಂಗ್ಸಲ್ಲಿ ಒಂದು ರೀತಿಯಾದ ಆಲ್ರೌಂಡರ್ ಪ್ರದರ್ಶನವನ್ನೇ ತೋರಿಸಿದ್ರು ಅಲಿಸೆ ಕ್ಯಾಪ್ಸಿ ಅವರು. ಇವರ ಆಟದ ಪ್ರದರ್ಶನ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಇವತ್ತಿನ ಮ್ಯಾಚಲ್ಲಿ. ಖಂಡಿತ ಹೌದು, ಯಾಕಂದರೆ ಲಾಸ್ಟ್ WPL ಆಡಿದಾಗ ಅಷ್ಟೊಂದು ರನ್ಸ್ ಬಂದಿರೋರಿಗೆ. ಬಟ್ ಎಂಥ ಒಂದು ಸ್ಟಾರ್ಟ್ ಇವ್ರಿಗೆ WPL ಅಲ್ಲಿ. ಬಟ್ ಲಾಸ್ಟ್ ಓವರ್ ಹೊಡಿಸ್ಕೊಂಡ್ರಲ್ಲ, ಅವ್ರ ಬ್ಯಾಟಿಂಗ್ ಏನೇ ಆಡಿದ ಅದೊಂದು ಬೇಜಾರಾಗಿರುತ್ತೆ. ಬಟ್ ಹೇಳಬೇಕಂದ್ರೆ ಬೆಸ್ಟ್ ಇನ್ನಿಂಗ್ಸ್ ಫಸ್ಟ್ ಇನ್ನಿಂಗ್ಸಲ್ಲಿ ಅವ್ರ ಕಡೆಯಿಂದ ಬಂದಿದ್ದು. ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವರ ಬೌಲಿಂಗ್ ಪ್ರದರ್ಶನ ತುಂಬ ಚೆನ್ನಾಗಿತ್ತು. 2 ವಿಕೆಟ್ಗಳ ಪತನ ಆಗುತ್ತೆ, ಜೊತೆಗೆ ಫೀಲ್ಡಿಂಗ್ ಕೂಡ, ಒಂದು ಕ್ಯಾಚ್ ಕೂಡ ಹಿಡಿತಾರೆ ಅವರು. ಅದು ಆಲಿಸ್ ಕ್ಯಾಪ್ಸಿಯನ್ಸ್ ನಾವು ಅದು ಬರ್ತಾ ಇತ್ತು. ಡ್ಯೂಯಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಬೌಲರ್ಸು ಕೂಡ ಗ್ರಿಪ್ ಮಾಡೋದಕ್ಕೆ. ಅದು ನಾವು ಇನಿಷಿಯಲಿ ಫಸ್ಟ್ ಓವರ್ ಕೂಡ ಅಷ್ಟೇ ತುಂಬ ಸ್ಟ್ರಗಲ್ ಮಾಡಿದ್ರು ಒಂದು ಸ್ವಲ್ಪ ಗ್ರಿಪ್ ಮಾಡೋದಕ್ಕೆ. ಅದು ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು ಆ್ಯಕ್ಚುಲಿ. ಏನಕ್ಕಾದರೆ
ಅನ್ಬಂತು ಇವತ್ತು. ಬಟ್ ಆದರೆ ಆಲಿಸ್ ಕ್ಯಾಪ್ಸಿ ಅಂತ ಪ್ಲೇಯರು ಯಾವುದೇ ಟೀಮ್ ಕಣ್ಣು ಮುಚ್ಕೊಂಡು ತಗೊಂಡು ಬಾಮ ಅಂತ ಇಟ್ಕೋತಾರೆ. ಹೌದು, ಟಫ್ ಲಕ್ ಡೆಲ್ಲಿ ಕ್ಯಾಪಿಟಲ್ಸ್. ಬಟ್ ಮುಂಬೈ ಇಂಡಿಯನ್ಸ್ ಇವತ್ತಿನ ಚಾಂಪಿಯನ್ಸ್ ಆಗಿದ್ರು. ಈ ಚಾಂಪಿಯನ್ಶಿಪ್ನ ನಾವು ಈ ಒಂದು ಟೈಟಲ್ನ ಯಾರಿಗೂ ಬಿಟ್ಕೊಡೋದಿಲ್ಲ ಅಂತ ಅದ್ಧೂರಿಯಾಗಿ ಆಡಿದ್ರು. ಇವತ್ತಂತೂ ಒಂದು ಅದ್ಧೂರಿ ಸಮಾರಂಭ ಶುರು ಆಯಿತು, ಅಮೋಘ ಪ್ರಾರಂಭ ಆಯಿತು. ಇನ್ನೇನಿದ್ರು ನಾಳೆ ನಮ್ಮ ಹಾರ್ಟ್ ಎಲ್ಲ ಢಗ 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 ಅಂತ ಹೊಡ್ಕೊಳ್ಳೋದಕ್ಕೆ ಪ್ರಾರಂಭ ಆಗಬೇಕು. ಯಾಕಂದರೆ ನಾಳೆ ಇರೋದು RCB ಮ್ಯಾಚ್. ಯಾರ ವಿರುದ್ಧ? UP ವಾರಿಯರ್ಸ್ ವಿರುದ್ಧ. RCB ಅವರು ಯಾವ ರೀತಿ ಒಂದು ಪ್ರಾಕ್ಟೀಸ್ನ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಾರೆ. ಯಾಕೆಂದರೆ ಹೋಮ್ ಗ್ರೌಂಡ್ಸಲ್ಲಿ ಆಡ್ತಾ ಇರೋದು, ಒಳಗಡೆ ಆಡ್ತಾರೆ, ಈಚ ಕಡೆ ಸಪೋರ್ಟು ಇರುತ್ತೆ ಕ್ರೌಡಿಂದ. ಬಟ್ ಮಚ್ ನೀಡ್ ಕ್ಯಾಪ್ಟನ್ಸ್ ಇನ್ನಿಂಗ್ಸ್ ಬೇಕಾಗಿರೋದು ಸ್ಮೃತಿ ಮಂದಾನ ಅವ್ರಿಗೆ. ಬಟ್ ನಾನು ಕಾಯ್ತಾ ಇರೋದು ಇಬ್ಬರು ಸೀನಿಯರ್ ಕ್ರಿಕೆಟರ್ಸ್ ಆಗಿರೋದು, ಅವರಿಂದ ಪರ್ಫಾರ್ಮೆನ್ಸ್ ಆಡಲಿ ಅಂತಲೇ ಹೇಳ್ತೀನಿ. ಬಟ್ ಒಂದು ವಿಕ್ಟ್ರಿ ಬೇಕಾಗುತ್ತೆ ಇಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ WPL ಟೂರ್ನಮೆಂಟಲ್ಲಿ RCBಗೆ. ಅಬ್ಸಲ್ಯೂಟ್ಲಿ ಒಂದು ಉತ್ತಮ ಆರಂಭ ಆಗಲೇಬೇಕು RCBಗೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾಳೆ ಮ್ಯಾಚ್ ನಡೀತಿದೆ. ಇದೊಂಥರ ಆಡೆಡ್ ಅಡ್ವಾಂಟೇಜ್ ಆಗಿರುತ್ತೆ ನಮ್ಮ. ಖಂಡಿತ ಸೋಫಿ ಡಿವೈನ್ ಅವ್ರಿಗೆ ಕನ್ನೆ ಓಪನ್ ಆಗಿರುತ್ತೆ, ಯಾಕಂದ್ರೆ ಅವ್ರಿಗೆ ಒಂದು ಫೇವ್ರೇಟ್ ಬರ್ತಾರೆ ಇಲ್ಲಿ. ಆ್ಯಂಡ್ ಐ ಆಮ್ ಶೋರ್ RCBಗೆ ಬೇಕಾಗಿರೋಂಥ ಸ್ಟ್ರೆಂತು, ವಿಕೆಟು ಮತ್ತು ಅಟ್ಮಾಸ್ಫಿಯರ್, ಗ್ರೌಂಡು ಎಲ್ಲನೂ ನಮ್ಮ ಕಡೆಗೆ ಇದೆ ಅಂತ ಹೇಳ್ಬೋದು ನಾಳೆಗೆ. ಹೌದಪ್ಪ, ಅದರಲ್ಲೂ ಎಸ್ಪೆಷಲಿ RCB ಕ್ಯಾಪ್ಟನ್ ಆಗಿರೋ ಅಂಥ ಅಥವಾ RCB ಯುವಕ ಯುವತಿಯರಿಗೆಲ್ಲ ಹಾರ್ಟ್ ಥ್ರೋಬ್ ಆಗಿರೋ ಅಂಥ ಸ್ಮೃತಿ ಮಂದನ್ ಅವರು ಈಗ ಆಲ್ರೆಡಿ ಕಾಲಿಟ್ಟಾಗಿದೆ. ಕಾಲಿಟ್ಟ ತಕ್ಷಣ ಏನು ಹೇಳಿದ್ದಾರೆ ಗೊತ್ತಾ? ಏನು ವಾರ್ನಿಂಗ್ ಕೊಟ್ಟಿದ್ದಾರೆ ಗೊತ್ತಾ? ನೋಡ್ಕೊಂಬರೋಣ ಬನ್ನಿ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು RCBಗೆ ಸಪೋರ್ಟ್ ಮಾಡೋದಲ್ಲಮ್ಮ, ಎಲ್ಲೇ ಇದ್ರೂ RCB ಅಂತ ಕಿರ್ಚ್ಕೊಂಡು ಸಪೋರ್ಟ್ ಮಾಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ನಾಳೆ ಈ ಮ್ಯಾಚ್ ಬಗ್ಗೆ ಮಾತಾಡೋದಂತೂ ಸಾಕಷ್ಟಿದೆ. ನಿಮ್ಗಳಿಂದ ಒಂದು ಎಕ್ಸ್ಪರ್ಟ್ ಅಡ್ವೈಸು, ಪ್ರಿಡಿಕ್ಷನ್ ಅಂತೂ ಕೇಳೋದಕ್ಕೆ ನಾನು ಎಕ್ಸೈಟ್ಮೆಂಟಿಂದ ಕಾಯ್ತಿದ್ದೀನಿ. ಇವತ್ತಿನ ಮ್ಯಾಚ್ ಅಂತೂ ಅದ್ಧೂರಿಯಾಗಾಯಿತು. ನಾಳೆ ಅಂತೂ ಅಮೋಘ ಆರಂಭ ಇರುತ್ತೆ RCBಗೆ. ಜೊತೆಗೆ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ ಮ್ಯಾಚ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ನೀವು ನೋಡ್ತಾ ಇದ್ದೀರಾ ಮ್ಯಾಚ್ ಸೆಂಟರ್ ಲೈವ್. ಹಾಗೆ ನಮ್ಮ ಎಕ್ಸ್ಪರ್ಟ್ಸ್ಗೆ ಥ್ಯಾಂಕ್ ಯು ಹೇಳೋಣ. ನಾಳೆ ಸಿಗೋಣ. ನಿಮಗೀಗ ಗುಡ್ ನೈಟ್ ಹೇಳ್ತೀನಿ. ನಾಳೆ ಮ್ಯಾಚ್ನಂತೂ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ಆಗ್ತಿರೋದು ಇತ್ತ RCB, ಅತ್ತ UP ವಾರಿಯರ್ಸ್. ಅಲ್ಲಿವರೆಗೂ ನಮಸ್ಕಾರ. ಜೈ ಭುವನೇಶ್ವರಿ.